ಚಂದನ. ಇದು ಕನ್ನಡ ವಾಹಿನಿ. ನಮಸ್ಕಾರ. ನೀವು ಗಳಿಸಿದ ಕೀರ್ತಿಯೇ ನಿಮ್ಮ ಪರಮಾವಧಿಯ ಸಂಪತ್ತು ಅಂತ ಹೇಳ್ತಾರೆ ಹಿರಿಯರು. ಆತ್ಮೀಯ ವೀಕ್ಷಕರೇ, ಈ ಮುಂಜಾನೆ ತಮ್ಮೆಲ್ಲರಿಗೂ ಶುಭವನ್ನ, ಸಂತೋಷವನ್ನ, ಜೊತೆಗೆ ಸಂಭ್ರಮವನ್ನ ತರಲಿ ಅಂತ ಹಾರೈಸ್ತಾ ದೂರದರ್ಶನ ನೇರ ಪ್ರಸಾರದ ಇಂದಿನ ಬೆಳಗು ಕಾರ್ಯಕ್ರಮವನ್ನ ಇದೀಗ ಆರಂಭಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಪ್ರತಿದಿನ ಬೆಳಗು ಕಾರ್ಯಕ್ರಮದಲ್ಲಿ ಒಂದಲ್ಲ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ಸಾಧಕರ ಸಾಧನೆಯ ಹಾದಿಯ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೇವೆ. ಹಾಗೆ ಇಂದಿನ ಕಾರ್ಯಕ್ರಮದಲ್ಲಿ ವೃತ್ತಿಯಿಂದ ಖಾಸಗಿ ಕಾರ್ಖಾನೆಯಲ್ಲಿ ಕಾರ್ಯವನ್ನು ನಿರ್ವಹಿಸಿ ಪ್ರಸ್ತುತ ನಿವೃತ್ತಿಯನ್ನು ಹೊಂದಿದ್ರೂ ಕೂಡ ರಂಗ ಸಂಘಟಕರಾಗಿ, ಕಲಾವಿದರಾಗಿ, ಹಾಗೆ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸಂಯೋಜಕರಾಗಿ, ಹೀಗೆ ಹಲವಾರು ಪ್ರಕಾರಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿರುವಂಥ ಶ್ರೀಯುತ KN ಅನಂತರಾಮಯ್ಯ ಅವರು ನಮ್ಮ ಇಂದಿನ ಬೆಳಗು ಕಾರ್ಯಕ್ರಮದ ಅತಿಥಿ. ಮೂಲತಃ ತುಮಕೂರಿನ ಶ್ರೀಯುತ ನಂಜುಂಡಯ್ಯ ಮತ್ತು ಶ್ರೀಮತಿ ನಾಗರತ್ನಮ್ಮ ದಂಪತಿಗಳ ಪುತ್ರರಾದ ಅನಂತರಾಮಯ್ಯ ಅವರು BSc BL ಪದವೀಧರರಾಗಿದ್ದು, ಮೈಕೋ ಕಾರ್ಖಾನೆಯಲ್ಲಿ ಕಾರ್ಯನಿರ್ವಹಿಸುವ ಸಂದರ್ಭದಿಂದಲೂ ರಂಗಭೂಮಿಯ ಒಡನಾಟದಲ್ಲಿ ತೊಡಗಿ ತೆರೆಯ ಹಿಂದಿನ ಕಾರ್ಯಗಳಲ್ಲಿ ಸದಾ ಮುಂಚೂಣಿಯಲ್ಲಿ ನಿಲ್ಲುತ್ತಿದ್ದ ಅನಂತರಾಮಯ್ಯ ಅವರು ಮುಂದೆ BTM ಕಲ್ಚರಲ್ ಅಕಾಡೆಮಿಯ ಸಂಸ್ಥಾಪಕರಲ್ಲಿ ಒಬ್ಬರಾಗಿ 9 ವರ್ಷಗಳಿಂದ ಈ ಅಕಾಡೆಮಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಾ ಬಂದಿದ್ದು, ಹಲವಾರು ಸಂಗೀತ ಕಾರ್ಯಕ್ರಮಗಳು, ನೃತ್ಯ ಕಾರ್ಯಕ್ರಮಗಳು, ಹರಿದಾಸರ ಆರಾಧನಾ ಮಹೋತ್ಸವಗಳು, ಹಾಗೆ ಸಂಗೀತ ಚಿಕಿತ್ಸಾ ಶಿಬಿರಗಳು ಮುಂತಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸಂಯೋಜಕರಾಗಿ ಕಾರ್ಯನಿರ್ವಹಿಸುತ್ತಾ ಬಂದಿರುವ ಇವರ ಕಾರ್ಯಗಳನ್ನು ಗುರುತಿಸಿ ಹಲವಾರು ಸಂಘ ಸಂಸ್ಥೆಗಳು ಗೌರವಿಸಿ ಸನ್ಮಾನಿಸಿವೆ. ನಮಸ್ಕಾರ ಸರ್. ಇಂದಿನ ಬೆಳಗು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂಥ ಸ್ವಾಗತ. ಸಂತೋಷ ಸರ್, ತಾವು ವೃತ್ತಿದ ಮೈಕೋ ಕಾರ್ಖಾನೆಯಲ್ಲಿ ಕಾರ್ಯನಿರ್ವಹಿಸಿ ಇವತ್ತು ಪ್ರಸ್ತುತವಾಗಿ BTM ಕಲ್ಚರಲ್ ಅಕಾಡೆಮಿ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಾ. ಈ ಒಂದು BTM ಕಲ್ಚರಲ್ ಅಕಾಡೆಮಿ ಯಾವ ಉದ್ದೇಶದಿಂದ ಆರಂಭ ಆಯಿತು ಅನ್ನೋದಕ್ಕಿಂತ ಮುಂಚೆ ಈ ಒಂದು ಕ್ಷೇತ್ರದಲ್ಲಿ ನಿಮ್ಮನ್ನು ತೊಡಗಿಸ್ಕೊಂಡಿದ್ದು ಹೇಗೆ? ಇದು ನನಗೆ ಬಾಲ್ಯದಿಂದ ಸಂಗೀತದ ಬಗ್ಗೆ ಸ್ವಲ್ಪ ಆಸಕ್ತಿ ಇದ್ದೇ ಇತ್ತು. ನಮ್ಮ ತಾಯಿಯವರು ಯಾವಾಗಲೂ ಯಾವ ಕೆಲಸ ಮಾಡುವಾಗಲೂ ಹಾಡುಗಳು ಹೇಳ್ಕೊಂಡು ಮಾಡ್ತಾಯಿದ್ರು. ಅದು ಒಂದು ಕಿಂಚಿತ್ತು ನನ್ನ ರಕ್ತದಲ್ಲೂ ಸೇರ್ತು ಅಂತ ಕಾಣಿಸುತ್ತೆ. ಸಂಗೀತದ ಮೇಲೆ ಮೊದಲಿಂದ ನನಗೆ ಬಹಳ ಅಭಿಮಾನ ಇತ್ತು. ಹಾಗೆಯೇ ನಾವು ಓದೋದಕ್ಕೆ ಬಂದ ಮೇಲೆ, ಅದರಲ್ಲೂ ನಾವು ಬೆಂಗಳೂರಿಗೆ ಬಂದ ಟೈಮ್ನೊಳಗೆ, ಆ ಕಾಲದೊಳಗೆ ಈ ರೇಡಿಯೋ ಸಂಗೀತ ಸಮ್ಮೇಳನ, ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮಗಳು ಇವೆಲ್ಲ ನಡೀತಾ ಇತ್ತು. ಆಗ ಇದನ್ನೆಲ್ಲ ಕೇಳ್ತಕ್ಕಂಥ ಒಂದು ನಮಗೆ ಸುಯೋಗ ಇತ್ತು. ಅದೇನಾಯಿತು ಅಂದರೆ, ಆವಾಗ ನಮ್ಮ ಈ ರೇಡಿಯೋಗಳು ಎಲ್ಲ ಕಡೆಯೂ ಸಿಗ್ತಾ ಇರಲಿಲ್ಲ. ಬೇರೆ ಮನೆಗಳಲ್ಲಿ ರೇಡಿಯೋ ಇರ್ತಕ್ಕಂಥ ಮನೆಗಳಿಗೆ ಹೋಗಿ ಕಾರ್ಯಕ್ರಮಗಳನ್ನ ಕೇಳಿ ಬಂದು ನಾವು ನನ್ನ ವಿದ್ಯಾಭ್ಯಾಸವನ್ನು ಕೂಡ ಮುಂದುವರಿಸ್ತಾ ಇದ್ದೆ. ಹಾಗೆ ಈ ಸಂಗೀತದಲ್ಲಿ ನನಗೆ ಆಸಕ್ತಿ ಬೆಳೀತಾ ಬಂತು. ನೀವು ಹಾಡೋದು ಅಥವಾ ಯಾವುದೇ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದೀರಾ ತಾವು? ಇಲ್ಲ, ಹಾಡೋದಾಗಲಿ ಆ ಕಾರ್ಯಕ್ರಮ ಭಾಗವಹಿಸೋದಕ್ಕೆ ಇಲ್ಲ. ನಾನು ಈಗಲೂ ಅದಕ್ಕೆ ಪಶ್ಚಾತ್ತಾಪ ಪಡ್ತೀನಿ ಅಂತ ಇಟ್ಕೊಳ್ಳಿ. ನಾನು ಯಾವುದಾದ್ರೂ ಒಂದು ಸಂಗೀತದ ಆ ಪ್ರಕಾರದಲ್ಲೋ ಅಥವಾ ಒಂದು ವಾದ್ಯ ನುಡಿಸೋದ್ರಲ್ಲೋ ಕಲಿತ್ಕೊಂಡಿದ್ದರೆ ಚೆನ್ನಾಗಿತ್ತು ಅಂತ. ಆದರೆ ಸಂಗೀತಕ್ಕೋಸ್ಕರ ಈಗ ಕಿಂಚಿತ್ತು ಸೇವೆಯನ್ನು ಮಾಡ್ತಕ್ಕಂಥ ಅವಕಾಶ ಸಿಕ್ಕಿರೋದು ನನಗೆ ಬಹಳ ತೃಪ್ತಿಯನ್ನು ಕೂಡ ಕೊಟ್ಟಿದೆ. ತಮ್ಮ ವಿದ್ಯಾಭ್ಯಾಸ ಸಂದರ್ಭದಲ್ಲಿ ತಾವು LLB ಮಾಡುವಂಥ ಸಂದರ್ಭ ಇರ್ಬೋದು, ಅಲ್ಲಿ ಯಾವ ರೀತಿ ಇರುತ್ತೆ ಸಾಂಸ್ಕೃತಿಕ ಚಟುವಟಿಕೆಗಳು ಏನಾದ್ರು ಭಾಗವಹಿಸ್ತಾ ಇದ್ರಾ? ಅಲ್ಲಿ ಕಾಲೇಜುಗಳಲ್ಲಿ ಆವಾಗ ನಡೀತಾ ಇತ್ತು, ಅನೇಕ ಕಾರ್ಯಕ್ರಮಗಳು ನಡೀತಾ ಇತ್ತು. ಸ್ಕೂಲ್ ಡೇ, ಕಾಲೇಜ್ ಡೇಗಳಲ್ಲಿ ಅವಾಗೆಲ್ಲ ನಾನು ಹೋಗಿ ಅಲ್ಲೆಲ್ಲ ಭಾಗವಹಿಸೋದು ಅಂದರೆ ಕೇಳಿ ಒಂದು ಹೆಚ್ಚು ನನಗೆ ಅದರ ಬಗ್ಗೆ ಆಸಕ್ತಿ ಉಂಟಾಗೋದಕ್ಕೆ ಕಾರಣ ಆಯಿತು. ಇಲ್ಲಿ ತಮ್ಮ ತಾಯಿಯವರು ಹಾಡ್ತಾ ಇದ್ರು ಅಂತ ಹೇಳಿದ್ರೆ, ನಿಮ್ಮ ತಂದೆಯವರು ಏನು ಮಾಡ್ತಾ ಇದ್ರು? ನಮ್ಮ ತಂದೆಯವರು ಒಂದು ಅಡ್ವೊಕೇಟ್ ಹತ್ರ ಕೆಲಸ ಮಾಡ್ತಾಯಿದ್ರು. ಅವರು ಪೂರ್ತಿ ಬ್ಯುಸಿ, ಅವರು ಏನು ಈ ಸಂಗೀತ ಸಾಹಿತ್ಯಕ್ಕೆ ಮಾಡೋಕ್ಕಾಗ್ತಾ ಇರಲಿಲ್ಲ. ಆದರೆ ಅವರು ಕೂಡ ಸ್ವಲ್ಪ ದಿವಸಗಳಾದಮೇಲೆ ತುಮಕೂರಿನಲ್ಲಿ ಒಂದು ರಾಮದೇವರ ದೇವಸ್ಥಾನದಲ್ಲಿ ಒಂದು ಸಂಗೀತ ಹರಿಕತೆ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ಅವರು ಮುಂದಾಳತ್ವವನ್ನು ತೆಗೆದುಕೊಂಡ್ರು. ಅದು ಬಹಳ ಚೆನ್ನಾಗಿ ನಡೀತು. ಆಗ ನಾವು ಅವರ ಜೊತೆಯಲ್ಲಿ ನಿಂತು ಅವರಿಗೆ ಸಹಕಾರ ಕೊಟ್ಟು ಅನೇಕ ಕಾರ್ಯಗಳನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ವಿ. ಅದೇ ನನಗೆ ಸ್ವಲ್ಪ
ಈ ಕೆಲಸದಲ್ಲಿ ಮುಂದೆ ಹೋಗೋದಕ್ಕೆ ಅವಕಾಶ ಆಯಿತು ಅಂತ ನನಗೆ ಅನಿಸ್ತಾ ಇದೆ. ಅಂದರೆ ಈ ರೀತಿ ಕಾರ್ಯಕ್ರಮಗಳ ಸಂಘಟನೆ ಮಾಡೋದ್ರಲ್ಲಿ ನಿಮ್ಗೊಂದು ರೀತಿ ಮಾರ್ಗದರ್ಶನ ಸಿಕ್ತು. ಎಲ್ಲೆಲ್ಲಿ ಏನೇನು ಮಾಡಬೇಕು ಅವರು, ಅದರಲ್ಲೂ ನಮ್ಮ ತಂದೆಯವರು ಪ್ರತಿಯೊಂದು ಸಣ್ಣ ಸಣ್ಣ ವಿಚಾರದ ಕೂಡ ಬಹಳ ಕೂಲಂಕಷವಾಗಿ ನೋಡ್ತಾ ಇದ್ರು. ಅದು ನನಗೆ ತಲೆಯಲ್ಲಿ ಚೆನ್ನಾಗಿ ಕುಳಿತು. ಈಗಲೂ ಕೂಡ ಯಾವುದೇ ಕಾರ್ಯ ಮಾಡಿದ್ರು ಕೂಡ ಒಂದು ಸಣ್ಣ ವಿಚಾರಗಳನ್ನು ಕೂಡ ಗಮನಿಸಿ ಅದನ್ನು ನೋಡ್ಕೊಳ್ಬೇಕು, ಆಗಲೇ ಒಂದು ಕಾರ್ಯ ಚೆನ್ನಾಗುತ್ತೆ ಅನ್ನೋದು ಒಂದು ಭಾವನೆ ನನ್ನಲ್ಲಿ ಬಂದು ಅದೇ ರೀತಿಯಲ್ಲಿ ಈಗ ನಡೆಸ್ಕೊಂಡು ಬರ್ತೀನಿ. ಈಗ ಪ್ರಸ್ತುತವಾಗಿ ತಾವು 9 ವರ್ಷಗಳಿಂದ BTM ಕಲ್ಚರಲ್ ಅಕಾಡೆಮಿ ಅಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದಾರೆ. ಈ ಒಂದು ಸಂಸ್ಥೆ ಯಾವ ಉದ್ದೇಶ ಇಟ್ಕೊಂಡು ಆರಂಭ ಆಯಿತು? ಮೊದಲು ಇದು ಆರಂಭವಾಗಿದ್ದು ಅಂತಂದರೆ, ಸಂಗೀತ ಬೆಂಗಳೂರು ದಕ್ಷಿಣ ಭಾಗದೊಳಗೆ ಯಾವುದೇ ಒಂದು ಸಂಗೀತ ಸಂಸ್ಥೆ ಇರಲಿಲ್ಲ. ಕೆಲವು ಸಂಸ್ಥೆಗಳು ಇದ್ದವೆಲ್ಲ ಉತ್ತರದಲ್ಲೋ ಅಥವಾ ಪಶ್ಚಿಮ ಎಲ್ಲೋ ಇತ್ತು. ನಮ್ಮ ಬೆಂಗಳೂರು ಬೆಳೀತಾ ಏನಾಗ್ತಾ ಇತ್ತು ಅಂತಂದರೆ, ಈಗ ಎಲ್ಲ ಜಾಗದಲ್ಲಿ ಇರ್ತಕ್ಕಂಥ ಜನಗಳು ಸಂಗೀತವನ್ನು ಕೇಳಬೇಕು ಅಂದರೆ ದೂರ ಹೋಗಿ ಕೇಳಬೇಕಾದ ಪರಿಸ್ಥಿತಿ ಬಂದು ಅನೇಕರು ಸಂಗೀತ ಕೇಳೋದನ್ನೇ ಬಿಡೋ ಸ್ಥಿತಿ ಬಂದ್ಬಿಡ್ತು. ಆಗ ಕೆಲವು ಜನ ನಮ್ಮ BTM ಲೇಔಟಲ್ಲಿ ಇದ್ದ ಕೆಲವರು ಆಸಕ್ತಿಯನ್ನು ತೋರಿಸಿ, ನಾವೇ ಯಾಕೆ ಇಲ್ಲಿ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಮೊದಲು ಒಂದು ಮೀಟಿಂಗ್ ಮಾಡಿದ್ರು. ಅವತ್ತು ನಾನು ಅಕಸ್ಮಾತಾಗಿ, ನನಗೆ ಯಾರೋ ನನ್ನ ಸ್ನೇಹಿತರೊಬ್ಬರು ಹೀಗೇನೋ ನೋಡಿ ಮೀಟಿಂಗ್ ಮಾಡ್ತಾ ಇದ್ದಾರೆ, ಅಲ್ಲಿ ಸಂಗೀತದ ಬಗ್ಗೆ ಮಾತಾಡ್ತಾ ಇದ್ದಾರೆ, ನಿಮಗೆ ಆಸಕ್ತಿ ಇದೆ ಅಂತ ನನಗೆ ಗೊತ್ತು, ನೀವು ಯಾಕೆ ಅಲ್ಲಿ ಹೋಗಬಾರ್ದು ಅಂತ ಹೇಳಿ ನನಗೆ ಒಂದು ವಿಳಾಸ ಕೊಟ್ಟರು. ಅದು ಭಾನುವಾರ ಬೆಳಗ್ಗೆ ಒಂದು ದಿವಸ. ಆಗ ತಕ್ಷಣ ನಾನು ಅಲ್ಲಿ ಹೋದರೆ 8-10 ಜನ ಕೂತ್ಕೊಂಡು ಮಾತಾಡ್ತಾಯಿದ್ರು. ನನ್ನ ಕರೆದ್ರು. ಅಲ್ಲಿ ಆ ಜನಗಳ ಅಷ್ಟು ಪರಿಚಯ ನನಗಿರಲಿಲ್ಲ. ಆದರೆ ಆಮೇಲೆ ಅದು ಮಾತಾಡ್ತಾ ಗೊತ್ತಾಯಿತು, ಇವರು ಒಂದು ಸಂಸ್ಥೆ ಪ್ರಾರಂಭ ಮಾಡಬೇಕು, ಇದಕ್ಕೆ ಏನು ಮಾಡಬೇಕು, ಎತ್ತ ಮಾಡಬೇಕು ಅಂಥೇಳಿ ನಾವು ತೀರ್ಮಾನ ಮಾಡಿ, ಅವತ್ತು ನಾವು 10 ಜನ ಇದ್ದವರು ಪ್ರಾರಂಭ ಮಾಡೋದಕ್ಕೋಸ್ಕರ 50 ರೂಪಾಯಿ ಒಬ್ಬೊಬ್ಬರು ಹಾಕಿ 500 ರೂಪಾಯಿನಿಂದ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ವಿ. ಆಮೇಲೆ 2 ಮೀಟಿಂಗ್ ಮಾಡಿ BTM ಕಲ್ಚರಲ್ ಅಕಾಡೆಮಿ ಅಂತ ಇದಕ್ಕೆ ಹೆಸರನ್ನ ಕೊಟ್ಟು ಆಮೇಲೆ ತೀರ್ಮಾನ ಮಾಡಿದ್ವಿ, ಇದು ಮನೆಗೆ ಹೋಗಿ ಇದನ್ನು ಸಂಸ್ಥೆಗೆ ಪ್ರಚಾರ ಮಾಡಬೇಕು, ಎಲ್ಲರನ್ನೂ ಸದಸ್ಯರುಗಳನ್ನಾಗಿ ತಗೊಳ್ಬೇಕು, ನಾವು ಹಣವನ್ನು ಕಲೆಕ್ಟ್ ಮಾಡಬೇಕು, ಮಾಡದೇ ಇದೆ ಕೆಲಸ ಹಣ ಇಲ್ಲದೆ ಕೆಲಸ ಮಾಡೋಕ್ಕಾಗೋದಿಲ್ವಲ್ಲ, ಇದು ಯಾವ್ಯಾವ ರೀತಿ ಮಾಡಬೇಕು, ನಮ್ಮ 10 ಜನದಲ್ಲಿ ಗುಂಪುಗಳು ಮಾಡಿಕೊಂಡು ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ಏರಿಯಾದಲ್ಲಿ ಹೋಗಿ ಮನೆಗೂ. ನಿಮ್ಮಲ್ಲಿ ಈ ಒಂದು ಸಂಸ್ಥೆಯನ್ನು ಆರಂಭ ಮಾಡಬೇಕು ಅನ್ನೋ ಕಾಳಜಿ ಇತ್ತು, ಆಸಕ್ತಿ ಇತ್ತು. ಅಲ್ಲಿ ಜನಗಳು ಈ ರೀತಿ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋ ಒಂದು ಸಂಸ್ಥೆಯನ್ನು ಆರಂಭ ಮಾಡ್ತಿದ್ದೀವಿ ಅಂತ ಹೋದಾಗ ಅವ್ರ ಪ್ರತಿಕ್ರಿಯೆ ಯಾವ ರೀತಿ ಇತ್ತು? ಆಗ ಅವರು ನಮ್ಮನ್ನು ತುಂಬ ಸಂತೋಷಪಟ್ಟು ನಮ್ಮನ್ನು ಸ್ವೀಕರಿಸಿದ್ರು. ಯಾಕೆಂದರೆ ಆಗ ಅಲ್ಲಿದ್ದ ಜನಗಳಿಗೆ ಬೇಕಾಗಿದ್ದೇನೆ ಈ ಥರ ಸ್ವತಃ ಬಂದು ಕೆಲಸವನ್ನು ಮಾಡ್ತಕ್ಕಂಥ ಜನಗಳು ಬೇಕಾಗಿತ್ತು ಅವಾಗ. ಏಕೆಂದರೆ ಯಾವುದೇ ಕೆಲಸ ಪ್ರಾರಂಭ ಮಾಡಬೇಕಾದ್ರೆ ಬಾಕಿ ಎಲ್ಲ ವಿಚಾರಗಳನ್ನು ಮರೆತು ನಮ್ಮ ತನುಮಾನ ಧನಗಳನ್ನು ಹಾಕಿ ಕೆಲಸ ಪ್ರಾರಂಭ ಮಾಡಿದ್ರೇ ಅದು ಒಂದು ಚೆನ್ನಾಗಿ ಬೆಳೆಯೋದಕ್ಕೆ ಸಾಧ್ಯ ಇದೆ ಅಂತ. ಈ ರೀತಿ ನೀವೇನು ಸಂಸ್ಥೆ ಆರಂಭ ಮಾಡಿದ್ರಿ, ಆರಂಭದಲ್ಲಿ ಏನು ಜವಾಬ್ದಾರಿಯನ್ನು ವಹಿಸ್ಕೊಂಡ್ರಿ ನೀವು? ಪ್ರಾರಂಭದಲ್ಲಿ ನನ್ನ ಆ 10 ಜನದ ಕಮಿಟಿನಲ್ಲಿ ನಾನು ಒಂದು ಜಾಯಿಂಟ್ ಸೆಕ್ರೆಟರಿ ಅಂತ ಮಾಡಿಕೊಂಡ್ರು. ಆಮೇಲೆ ಕೆಲವು ವರ್ಷ ವೈಸ್ ಪ್ರೆಸಿಡೆಂಟ್ ಅಂತ ಮಾಡಿದರು. ಆದರೆ ಏನಾಯ್ತಂದರೆ, ನಮ್ಮ 10 ಜನಗಳ ಸಮಿತಿಯಲ್ಲಿ ಹೆಸರಿಗೆ ಒಬ್ಬರು ಅಧ್ಯಕ್ಷರು ಒಬ್ಬರು ಉಪಾಧ್ಯಕ್ಷರು ಅಂತ ಇದ್ದರೆ ಹೊರತು ಕೆಲಸವನ್ನು ಮಾತ್ರ ಯಾವುದು ಕೆಲಸ ಯಾರು ಮಾಡೋಕ್ಕೆ ಸಾಧ್ಯ ಇದೆಯೋ ಅವರವರ ಶಕ್ತಿ ಪ್ರಕಾರ ಆ ಥರ ಮಾಡ್ಕೊಂಡು ಬಂದ್ವಿ ನಾವು. ಈಗಲೂ ಕೂಡ ಅದೇ ರೀತಿಯಲ್ಲಿದೆ ಸರ್. ಆಮೇಲೆ ಇಲ್ಲಿ ಯಾವುದೇ ಒಂದು ಕಾರ್ಯದರ್ಶಿ ಆಗಿರ್ಬೋದು, ಕಾರ್ಯದರ್ಶಿ ಅಂದಾಗ ಒಂದು ಸಂಪೂರ್ಣ ಜವಾಬ್ದಾರಿ, ಕಾರ್ಯಕ್ರಮ ಸಂಘಟನೆ ಮಾಡೋ ಒಂದು ಜವಾಬ್ದಾರಿ. ತಾವು ಕೂಡ ಮೈಕೋ ಕಾರ್ಖಾನೆಯಲ್ಲಿ ಕೆಲಸ ನಿರ್ವಹಿಸಿ ನಿವೃತ್ತಿಯನ್ನು ಹೊಂದಿರುವಂಥವ್ರು. ಇಲ್ಲಿ ಮೈಕೋ ಕಾರ್ಖಾನೆಯಲ್ಲಿ ತಾವು ಯಾವ ರೀತಿ ಒಂದು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಹೇಗೆ ಭಾಗವಹಿಸ್ತಾ ಇದ್ರಿ ತಾವು? ಮೈಕೋ ಕಾರ್ಖಾನೆಯಲ್ಲಿ ಸಾಂಸ್ಕೃತಿಕ ಬಹಳ ಪ್ರೋತ್ಸಾಹ ಇದೆ. ಮೈಕೋ ಫೈನ್ ಆರ್ಟ್ ಸೊಸೈಟಿ ಅಂತ ಹೇಳಿ ಒಂದು ಅಂಗ, ಅದು ಮೈಕೋ ಆಡಳಿತದಲ್ಲೇ ಒಂದು ದೊಡ್ಡ ಅಂಗ ಅದು. ಅದಕ್ಕೆ ಮೈಕೋ ಆಡಳಿತದವರು ಸಾಕಷ್ಟು ಹಣವನ್ನು ಕೊಟ್ಟು ಪ್ರತಿ ವರ್ಷ ಅದಕ್ಕೊಬ್ಬರ ಒಂದು ಸಮಿತಿಯನ್ನು ರಚಿಸ್ತಾರೆ. ಬೇರೆ ಬೇರೆ ಭಾಗಗಳಲ್ಲಿ ನೃತ್ಯ, ಸಂಗೀತ, ಸಾಹಿತ್ಯ. ಮೈಕೋ ಕಾರ್ಮಿಕರಿಗೆ ಅಲ್ಲದಲೇ ಕಾರ್ಮಿಕರ ಮನೆಗಳಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳುಗಳು ಕೂಡ ಅವಕಾಶಗಳನ್ನ ಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನ ಅವ್ರು ಮಾಡ್ತಾಯಿದ್ರು. ಆ ಸಮಯದಲ್ಲಿ ನನ್ನ ಕೆಲವು ಸ್ನೇಹಿತರುಗಳು ನಾಟಕದ ಒಂದು ಕಾಂಪಿಟೇಷನ್ ನಡೀತಾ ಇತ್ತಲ್ಲಿ. ಅವಾಗ ಭಾಳ ಜೋರಾಗಿ ನಡೀತಾ ಇತ್ತು ಅಂತ ಇಟ್ಕೊಳ್ಳಿ. ಆ ಕಾಂಪಿಟೇಷನ್ನಲ್ಲಿ ನಮ್ಮ ಒಂದು ಸ್ನೇಹಿತರ ಗುಂಪು ಪಾತ್ರವಹಿಸ್ತಾ ಇದ್ವಿ. ಯಾವಾಗಲೂ ಪ್ರತಿ ವರ್ಷ ಭಾಗವಹಿಸ್ತಾ ಇದ್ರು. ಆ ಗುಂಪಲ್ಲಿ ನಾನು ಸೇರಿಕೊಂಡು ನನ್ನ ಕೆಲಸವನ್ನು ಮಾಡಿಕೊಡ್ತಾ ಇದ್ದೆ. ಅಂದರೆ ಹೆಚ್ಚಾಗಿ ನಾನು ಬ್ಯಾಕ್ ಸ್ಟೇಜ್ ವರ್ಕರ್ ಥರ ಅವ್ರಿಗೆ ಏನೇನು ಸಹಕಾರ ಬೇಕು, ಯಾವ್ಯಾವ ಸಮಯದಲ್ಲಿ ಏನು ಬೇಕು, ರಿಹರ್ಸಲ್ಗಳ ಬಗ್ಗೆ ಏನೇನು ಅವರಿಗೆ ಬೇಕಾಗುತ್ತೆ, ಈ ಥರ ಅನೇಕ ಸಹಾಯವನ್ನು ಅವರು ಮಾಡಿ ನಮ್ಮದು ಒಂದು ಟೀಮು ಭಾಳ ಒಳ್ಳೆಯ ಹೆಸರನ್ನು ಕೂಡ ಸಂಪಾದನೆ ಮಾಡಿತ್ತು ಆವಾಗ. ಕೆಲವು ಸರ್ತಿ ನನಗೆ ಸ್ಕ್ರೀನಿನ ಮುಂದೆ ಹೋಗಿ ಕೂಡ ಸಣ್ಣ ಸಣ್ಣ ಪಾತ್ರಗಳನ್ನು ವಹಿಸ್ತಕ್ಕಂಥ ಅವಕಾಶನೂ ಸಿಕ್ಕಿ ನನಗೆ ಹೀಗೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಒಂದು ಇಂಟ್ರೆಸ್ಟ್ ಉಂಟಾಯಿತು. ಯಾವುದಾದ್ರು ನಾಟಕಗಳು ನೀವು ಮಾಡಿರುವಂಥ ನಾಟಕಗಳಲ್ಲಿ ಯಾವ್ದಾದ್ರು ನೆನಪಿದೆಯಾ? ಯಾವೆಲ್ಲ ನಾಟಕಗಳಲ್ಲಿ ಅಭಿನಯ ಮಾಡಿದ್ರು ತಾವು? ಅದು ಒಂದು ಈ ಕೈಲಾಸ ಉಂಡಾಡಿ ಗುಂಡದಲ್ಲಿ, ಮತ್ತು ಇನ್ನೊಂದು ಕೆಲವು ಈ ಹಾಸ್ಯ ನಾಟಕಗಳು,
ಅದರಲ್ಲಿ ಒಂದು ಜೋಯಿಸರ ಪಾತ್ರ ಒಂದು ತಮಾಷೆಯಾಗಿತ್ತು, ಅದು ಚೆನ್ನಾಗಿ ಮಾಡಿ. ನೆನಪಿದೆಯಾ ನಿಮಗೆ? ನನಗೆ ಅದರ ಡೀಟೇಲ್ಸ್ ಜ್ಞಾಪಕ ಇಲ್ಲ, ಅಂದರೆ ಅದು ಭಾಗವಹಿಸಿದ್ದು ಚೆನ್ನಾಗಿ ಜ್ಞಾಪಕ ಇದೆ. ಅವ್ರ ಜೊತೆಗಳೆಲ್ಲ ಸಂಭಾಷಣೆ ಏನಾದ್ರು ನೆನಪಿದೆಯಾ ನಿಮಗೆ? ಇಲ್ಲ, ಜ್ಞಾಪಕ ಬರ್ತಾ ಇಲ್ಲ. ಅಂದರೆ ಒಂದು ರೀತಿ ನಿಮ್ಮಲ್ಲಿ ಈ ರೀತಿ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಮತ್ತು ಸಂಘಟನೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ನಿಮಗೆ ಒಂದು ಮೈಕೋ ಕಾರ್ಖಾನೆ ಮೊದಲ ಹೆಜ್ಜೆಯಾಗಿತ್ತು ಅಂತ. ಖಂಡಿತವಾಗಿ ಆ ಒಂದೊಂದು ಹೆಜ್ಜೆಗೂ ಅವಕಾಶ ಸಿಗ್ತಾ ಆ ಮನಸ್ಸಿನಲ್ಲಿ ಉಳಿತದ್ದು. ಬಹಳ ವರ್ಷಗಳು ಏನೂ ಪ್ರಯತ್ನ ಮಾಡದೇ ಇದ್ದರೆ ಅದು ಮನಸ್ಸಿಂದ ಹೊರಟೋಗೋ ಸಾಧ್ಯತೆ ಇರುತ್ತೆ. ಆದರೆ ನನಗೆ ಆ ಮೈಕೋ ಕಾರ್ಖಾನೆ, ನಾನು 26 ವರ್ಷ ಕೆಲಸ ಮಾಡಿದ್ದೀನಿ ಮೈಕೋದಲ್ಲಿ. ಆ 26 ವರ್ಷಗಳಲ್ಲಿ ಈ ಥರ ಭಾಗವಹಿಸಿ ನಮ್ಮ ಮನೆಯವರುಗಳು ಕೂಡ ಅಲ್ಲಿ ಭಾಗವಹಿಸೋದಕ್ಕೆ ಸಾಧ್ಯವಾಗ್ತಾಯಿತ್ತು. ಇದರಿಂದ ನನಗೆ ಆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲೇ ತೊಡಗಿಸ್ಕೊಂಡು ಎಲ್ಲ ಕೆಲಸಗಳನ್ನ ಮಾಡ್ಕೊಂಡು ಬಂದು ನನ್ನ ಮನಸ್ಸಿನಲ್ಲಿ ಚೆನ್ನಾಗಿ ಅದು ಬೇರೂರಿತು. ಈ ಒಂದು ಹೆಜ್ಜೆ ಮುಂದೆ ನಿಮ್ಮ ಈ ಒಂದು BTM ಕಲ್ಚರಲ್ ಅಕಾಡೆಮಿ ಆರಂಭ ಮಾಡಲಿಕ್ಕೆ ಒಂದು ರೀತಿ ಒಂದು ಸಹಕಾರಿ ಆಯಿತು ಅಂತ ಹೇಳಿದ್ರಿ. ಖಂಡಿತ ಸರ್, ಯಾವುದೇ ಒಂದು ಸಂಸ್ಥೆಯನ್ನು ಆರಂಭ ಮಾಡುವಂಥ ಸಂದರ್ಭದಲ್ಲಿ ಇರುವಂಥ ಉತ್ಸಾಹ ಮುಂದೆ ಇರಲ್ಲ ಅಂತ ಹೇಳ್ತಾರೆ, ಒಂದು ಆಸಕ್ತಿ ಅಷ್ಟೊಂದು ಇರಲ್ಲ ಅಂತ ಹೇಳ್ತಾರೆ. ಆ ಒಂದು ನಿಟ್ಟಲ್ಲಿ 16 ವರ್ಷಗಳಿಂದ ನಿರಂತರವಾಗಿ ಈ ಒಂದು ಸಂಸ್ಥೆಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದೀರಾ. ಹಾಗಾದರೆ ಈ ಸಂಸ್ಥೆ ಆರಂಭ ಮಾಡಿದಂಥ ಸಂದರ್ಭದಲ್ಲಿ ಉದ್ದೇಶಗಳೇನಿತ್ತು? ಅಂದರೆ ಈ ಸಂಸ್ಥೆ ಮುಂದೆ ಅಜರಾಮರವಾಗಿ ಬೆಳಿಬೇಕು ಅನ್ನೋ ಸಂದರ್ಭದಲ್ಲಿ ಉದ್ದೇಶಗಳು ಮುಖ್ಯವಾಗಿರ್ತವೆ. ತಳಪಾಯ ಏನೆಲ್ಲ ತಳಪಾಯಗಳನ್ನು ಹಾಕೊಂಡ್ರಿ ತಾವು? ಆಗ ನಮಗೆ ಮುಖ್ಯವಾದ ಉದ್ದೇಶ ಇದ್ದಿದ್ದು, ನಮಗೆ ಈ ದಕ್ಷಿಣ ಭಾಗದಲ್ಲಿ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಬೇಕು, ಮಾಡಿ ಪ್ರತಿ ತಿಂಗಳು ಒಂದೊಂದು ಸಂಗೀತ ಕಾರ್ಯಕ್ರಮಗಳಾದರೂ ನಾವು ಕೊಡಬೇಕು ನಮ್ಮ ಜನಗಳಿಗೆ, ಅದರಲ್ಲೂ ದೊಡ್ಡ ದೊಡ್ಡ ಕಲಾವಿದರುಗಳನ್ನ ಕರೆಸಬೇಕು ಅನ್ನೋದರಿಂದ ಪ್ರಾರಂಭವಾಗಿದ್ದು. ಆಗ ಮತ್ತೆ ರೇಖೆಗಳೆಲ್ಲ ಮಾಡಿದ ಟೈಮ್ನೊಳಗೆ ನಮಗೇನಿಸ್ತು ಅಂದರೆ ಇನ್ನೂ ಇದರಲ್ಲಿ ವಿಧವಾದ ಕಾರ್ಯಕ್ರಮ ಮಾಡಬೇಕು. ಬರೀ ಒಂದು ಸಂಗೀತ ಕಾರ್ಯಕ್ರಮದಲ್ಲೇ ಅನೇಕ ವಿಧಗಳಲ್ಲಿ ಮಾಡೋದಕ್ಕೆ ಸಾಧ್ಯ ಇದೆ. ಇದನ್ನು ನಡೆಸಬೇಕು. ಮುಂದೆ ಸಾಧ್ಯವಾದರೆ ನಾವೊಂದು ಕ್ಲಾಸ್ಗಳು ನಡೆಸಬೇಕು, ಒಂದು ಸಂಗ್ರಹ ಮಾಡಬೇಕು, ಸಂಗೀತ ಸಂಸ್ಥೆಗಳ ಪುಸ್ತಕಗಳ CD-ಗಳ ಕ್ಯಾಸೆಟ್ಗಳ ಸಂಗ್ರಹಣೆ ಮಾಡಬೇಕು ಅಂಥೇಳಿ ಅನೇಕ ದೊಡ್ಡ ನಾವು ಆಸೆಗಳನ್ನ ಇಟ್ಕೊಂಡು ಪ್ರಾರಂಭ ಮಾಡಿದ್ವಿ ಆ ಕಾಲದಲ್ಲಿ. ಸರ್, ಜೊತೆ ಮುಖ್ಯವಾಗಿ ಆರಾಧನಾ ಮಹೋತ್ಸವಗಳನ್ನು ಮಾಡ್ತಾ ಬಂದಿರ. ಯಾವೆಲ್ಲ ಹರಿದಾಸರ ಆರಾಧನಾ ಮಹೋತ್ಸವವನ್ನು ಮಾಡ್ತಾ ಬಂದಿದ್ದೀರಾ? ನಾವು ಈಗ ಸದ್ಯಕ್ಕೆ 6 ಹರಿದಾಸರನ್ನು ತೊಗೊಂಡಿದ್ವಿ. ಪುರಂದರದಾಸರು, ನಮ್ಮ ಪುರಂದರದಾಸರು, ತ್ಯಾಗರಾಜರು, ಮುತ್ತುಸ್ವಾಮಿ ದೀಕ್ಷಿತರು, ಶ್ಯಾಮಶಾಸ್ತ್ರಿಗಳು, ಮುತ್ತಯ್ಯ ಭಾಗವತರು ಮತ್ತು ನಮ್ಮ ಮೈಸೂರು ವಾಸುದೇವಾಚಾರ್ಯರು, ಇವರ ಕೃತಿಗಳನ್ನ ಆರಾಧನೆಗೊಂಡ ಆರಾಧನಾ ಮಹೋತ್ಸವವನ್ನು ನಾವು ಭಾಳ ಈಗ 7-8 ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದ್ದೀವಿ. ಇಲ್ಲಿ ಆರಾಧನಾ ಮಹೋತ್ಸವವನ್ನು ಎಲ್ಲ ಕಡೆ ಮಾಡ್ತಾರೆ, ಆದರೆ ನಿಮ್ಮ ಸಂಸ್ಥೆ ಅಡಿಯಲ್ಲಿ ಮಾಡುವಂಥ ಆರಾಧನಾ ಮಹೋತ್ಸವದ ಒಂದು ವೈಶಿಷ್ಟ್ಯತೆ ಏನು? ವೈಶಿಷ್ಟ್ಯ ಏನಂದರೆ, ಈ ಸಾಮಾನ್ಯವಾಗಿ ಜನವರಿ ತಿಂಗಳಿಂದ ಪ್ರಾರಂಭ ಆದರೆ 2-3 ತಿಂಗಳು ಅನೇಕ ಸಂಘ ಸಂಸ್ಥೆಗಳಲ್ಲಿ ಆರಾಧನಾ ಮಹೋತ್ಸವಗಳು ನಡೆಯುತ್ತೆ. ಆದರೆ ಅಲ್ಲೆಲ್ಲ ಏನಾಗುತ್ತೆ ಅಂದರೆ, ಒಂದು ದಿವಸ ಒಂದು ಆರಾಧನಾ ಅಂತ ಇಟ್ಕೊಂಡು ಬೆಳಗ್ಗೆ ಅವರು ಒಂದು ಉಂಚು ವೃತ್ತಿ ಕಾರ್ಯಕ್ರಮ ಮಾಡಿ, ಒಂದು ಪಂಚರತ್ನ ಕೀರ್ತನೆಗಳು, ಪುರಂದರದಾಸರ ಪಿಲ್ಲಾರಿ ಗೀತೆಗಳನ್ನು ಹಾಡಿ ಒಂದು ಪೂಜೆಯನ್ನು ಮಾಡಿ ಅದನ್ನು ಪೂರೈಸಿಬಿಡ್ತಾರೆ. ಆದರೆ ನಮ್ಮಲ್ಲಿ ಒಂದು ವಿಶೇಷ ಏನಂದರೆ, ಮತ್ತು ಯಾವುದೇ ಒಂದು ಕಾರ್ಯಕ್ರಮ ಒಂದು ವಿಭಿನ್ನವಾದಂಥ ದೃಷ್ಟಿಕೋನಗಳನ್ನು ಇಟ್ಕೊಂಡು ಮಾಡ್ತಿದ್ದೀರಿ ಅಂತ. ನಾವು ಈ ಒಂದು ದಿವಸದ ಕಾರ್ಯಕ್ರಮವನ್ನು ಬರ್ತಾ ಒಂದು ವಾರದ ಕಾರ್ಯಕ್ರಮಗಳಾಗಿ ನಾವು ಮಾಡಿದ್ದೀವಿ. ಸಪ್ತಾಹವನ್ನೇ ಮಾಡ್ತಾ ಇದ್ವಿ, ಆರಾಧನಾ ಸಪ್ತಾಹ ಅಂತೇಳಿ. ಈ ಆರಾಧನಾ ಸಪ್ತಾಹದಲ್ಲಿ ಏನು ವಿಶೇಷ ಅಂದರೆ, ಒಂದು ಸೋಮವಾರದಿಂದ ಶನಿವಾರದವರೆಗೆ 6 ದಿವಸ ಸಾಯಂಕಾಲ ಈ 6 ಹೆಸರುಗಳು ಹೇಳಿದ್ನಲ್ವ, ಈ 6 ವಾಗ್ಗೇಯಕಾರರ ಒಬ್ಬೊಬ್ಬ ವಾಗ್ಗೇಯಕಾರರ ಕೃತಿಗಳನ್ನೇ ಒಂದೊಂದು ದಿವಸ ಆಧರಿಸಿದಂಥ ಕಾರ್ಯಕ್ರಮಗಳನ್ನ, ಸಂಗೀತ ಕಾರ್ಯಕ್ರಮಗಳನ್ನ ಸಾಯಂಕಾಲ ಮಾಡೋದು. ಮತ್ತು ಕೊನೆಯ 7ನೇ ದಿವಸ ಬೆಳಗ್ಗೆ ಗೋಷ್ಠಿ ಗಾಯನ, ಪೂಜೆ ಎಲ್ಲ ಮಾಡಿ ಎಲ್ಲ ಬಂದವರಿಗೆ ಪ್ರಸಾದ ಹಚ್ಚೋದು ಎಲ್ಲ ಮಾಡ್ತಾಯಿದ್ವಿ. ಈ 6 ದಿವಸದ ಕಾರ್ಯಕ್ರಮಗಳು ಮಾಡುವಾಗ ನಾವು ಏನು ವೈಶಿಷ್ಟ್ಯವನ್ನು ನಾವು ಸಂಪಾದನೆ ಮಾಡಿದ್ವಿ ಅಂದರೆ, ಒಂದು ವರ್ಷ ಬರೀ ಯುಗಳ ಗಾಯನಗಳನ್ನೇ ನಾವು ಏರ್ಪಾಡು ಮಾಡ್ತಾ ಇದ್ವಿ. ಅಂದರೆ ಪ್ರತಿ ದಿವಸ ಹಾಡೋರು ಇಬ್ಬಿಬ್ರು ಇರಬೇಕು, ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು, ಈ ತರಹ ಎಲ್ಲ ಹುಡುಕಿ ಎಲ್ಲೆಲ್ಲಿದ್ದಾರೆ ಬಗ್ಗೆ ಮುಂದೆ ಪ್ರಸ್ತಾಪ ಮಾಡೋಣ. ಮತ್ತೆ ನಿಮ್ಮ ಈ ಆರಾಧನಾ ಮಹೋತ್ಸವ ಇರ್ಬೋದು, ಸಂಗೀತ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಂಥ ದಿಗ್ಗಜರುಗಳು ಯಾರು? ಆ ದಿಗ್ಗಜರು ನಮಗೆ ನಮ್ಮವರೇ ಆದಂಥ ಡಾಕ್ಟರ್ R.K. ಶ್ರೀಕಂಠನ್, ಡಾಕ್ಟರ್ ಸತ್ಯವತಿ ಅವರು, ಡಾಕ್ಟರ್ ನೀಲಾರಾಮ್ ಗೋಪಾಲ್ ಅವರು, ಎಸ್ ಶಂಕರ್ ಅವರು, ಹೀಗೆ ಅನೇಕರು ನಮ್ಮಲ್ಲಿ ಬಂದು ನಮ್ಮವರಾದವರು. ಆಚೆ ಕಡೆಯಿಂದ ನಾವು ಮಲ್ಲಾಡಿ ಬ್ರದರ್ಸ್, ಶ್ರೀನಿವಾಸನ್ ಮೆನನ್, ಹಾಗೇನೇ ಇದು ಆಂಧ್ರ ಪ್ರದೇಶಗಳಿಂದ ಕೆಲವ್ರನ್ನೆಲ್ಲ ಕರೆಸಿದ್ವಿ, ಹೈದರಾಬಾದ್ ಸಿಸ್ಟರ್ಸ್, ಹೀಗೆಲ್ಲ ಪಂತುಲು ರಮ, ಇಂಥದ್ದು ಇವರೆಲ್ಲ ಬಹಳ ದೊಡ್ಡ ಕಲಾವಿದರುಗಳು. ಅವರುಗಳ ಕಾರ್ಯಕ್ರಮಗಳನ್ನ ನಾವು ಬೆಂಗಳೂರಿಗೆ ಕರ್ಕೊಂಡು ಬಂದು ಮಾಡಿಸಿದ್ದ ವಿಶೇಷ ಅಂದರೆ ಏನಂದರೆ, ನಾವು ಕರೆದು ಮೊದಲನೇ ಸಾರಿ ಬೆಂಗಳೂರಿಗೆ ಕರ್ಕೊಂಡು ಬಂದ ಈ ಕಲಾವಿದರುಗಳು ಈಗ ಬಹಳ ಮುಂದೆ ಬಂದಿದ್ದಾರೆ. ಬೆಂಗಳೂರಲ್ಲಿ ಅನೇಕ ಕಾರ್ಯಕ್ರಮಗಳು ನಾವು ಕೊಡೋದಕ್ಕೆ ಅವಕಾಶ ಆಗಿದೆ. ಅಂದರೆ ನಾವು ಹುಡುಕಿ ಕಾರ್ಯಕ್ರಮಗಳನ್ನ ನಾವು ಕಲಾವಿದರನ್ನ ಕರ್ಕೊಂಡು ಬಂದಿದ್ದರಿಂದ ಒಂದು ದೊಡ್ಡ ಅದು ಕೊಡುಗೆ ಆಯಿತು. ಹೀಗೆ ನಾವು 1 ವರ್ಷ ಮಾಡಿ ಮತ್ತೆ ನಾವು ಈ ಆರಾಧನಾ ಕಾರ್ಯಕ್ರಮಗಳಲ್ಲಿ 6 ವಾಗ್ಗೇಯಕಾರ ಕಾರ್ಯಕ್ರಮಗಳು ಮಾಡುವ. ಅಂದರೆ ಇಲ್ಲಿ ದಿಗ್ಗಜರುಗಳನ್ನ ಒಳ್ಳೊಳ್ಳೆ ಕಾರ್ಯಕ್ರಮ ನಡೆಸ್ಕೊಡುವಂಥ ಸಂಗೀತಗಾರನ ಕರೆಸಿ ನೀವೇನು ಕಾರ್ಯಕ್ರಮ ಮಾಡಿದ್ರಿ, ಅಂದರೆ ಯುವಕರಿಗೆ ಎಷ್ಟು ಮಟ್ಟಿಗೆ ಆದ್ಯತೆ ಕೊಟ್ರಿ, ಯುವಕತಿಯರಿಗೆ?
ಈ ಆರಾಧನಾ ಕಾರ್ಯಕ್ರಮದಲ್ಲೂ ಯುವಕರಲ್ಲೂ ಕೂಡ ಬಹಳ ಚೆನ್ನಾಗಿ ಹಾಡ್ತಕ್ಕಂಥ ಕಲಾವಿದಿದ್ದಾರೆ. ಇದರಲ್ಲಿ ಒಂದು ಏನು ಅಂದರೆ ಬರೀ ಹಿರಿಯ ಕಲಾವಿದರುಗಳು ಅಥವಾ ಬಹಳ ವಯಸ್ಸಾದ ಕಲಾವಿದರುಗಳೇ ಚೆನ್ನಾಗಿ ಹಾಡ್ತಾರೆ ಅನ್ನೋದಲ್ಲ. ನಿಜವಾಗಿರೋದೇನು ಅಂದರೆ ಈವನ್ ಯುವಕರುಗಳಲ್ಲೂ ಕೂಡ ತುಂಬ ಒಳ್ಳೆ ಕಾರ್ಯಕ್ರಮ ಮಾಡ್ತಕ್ಕಂಥವ್ರಿದ್ದಾರೆ. ಅವರುಗಳನ್ನ ನಾವು ಕರೆದು ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದೀವಿ. ಜೊತೆಗೆ ಈ ಮುಖ್ಯ ಕಲಾವಿದರುಗಳ ಜೊತೆಯಲ್ಲಿ ಪಕ್ಕವಾದ್ಯ ನುಡಿಸ್ತಕ್ಕಂಥವರಲ್ಲಿ ಸಾಧ್ಯವಾದಷ್ಟು ನಾವು ಯುವಕರಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ವಿ. ಅದರಿಂದ ಏನಾಗ್ತಾ ಇದೆ ಅಂದರೆ ನಾವು ಹಿರಿಯರ ಜೊತೆಯಲ್ಲಿ ಯುವಕರುಗಳನ್ನು ಸೇರಿಸಿ ಅವ್ರಿಗೂ ಒಂದು ಅನುಭವ ಆಸಕ್ತಿ ಉಂಟಾಗೋ ಹಾಗೆ ಮಾಡಿ ಈ ಆರಾಧನಾ ಕಾರ್ಯಕ್ರಮವನ್ನು ಬಹಳ ಉತ್ಸಾಹದಿಂದ ಮತ್ತು ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿದ್ದೀವಿ ಅಂತ ಹೇಳ್ಬೋದು. ಸರ್, ನಿರಂತರವಾಗಿ ಏನು ಸಂಗೀತ ಕಾರ್ಯಕ್ರಮ ನಡೆಸ್ಕೊಡ್ತಾ ಬಂದಿದ್ದೀರಲ್ವ, ನಡೆಸ್ಕೊಂಡು ಸಂಯೋಜನೆ ಮಾಡ್ತಾ ಬಂದಿದ್ದಾರಲ್ಲ, ಅಂದರೆ ಪ್ರತಿ ವರ್ಷವೂ ಕೂಡ ಇದರಲ್ಲಿ ಏನಾದ್ರು ವೈವಿಧ್ಯತೆ ಬಗ್ಗೆ ಮಾತಾಡ್ತಾ ಇದ್ರಿ, ಜೋಡಿ ಕಲಾವಿದರು, ಏಕವ್ಯಕ್ತಿ ಕಲಾವಿದರುಗಳು ಅಂತೇಳಿ, ಇದನ್ನು ಯಾವ ರೀತಿ ನೀವು ಆಯೋಜನೆ ಮಾಡ್ತಿದ್ರಿ? ಅದು ಒಂದು ವರ್ಷ ಯುಗಳ ಗಾಯನ, ಒಂದು ವರ್ಷ ಏಕವ್ಯಕ್ತಿ ಗಾಯನಗಳನ್ನು ಮಾಡಬೇಕಾದ್ರೆ ನಾವು ಪ್ರತಿ ಸರ್ತಿನೂ ಕೂಡ ಹೊಸ ಹೊಸ ಕಲಾವಿದರುಗಳನ್ನ ಹುಡುಕಬೇಕು. ಅವರಿಗೆ ಸರಿ ಹೋಗ್ತಕ್ಕಂಥ ವಾಗ್ಗೇಯಕಾರರನ್ನ ಕೊಡಬೇಕು. ಯಾಕೆಂದರೆ ಕೆಲವರು ಸರ್ತಿ ಈಗ ಪುರಂದಾಸರ ಕೃತಿಗಳನ್ನು ಹಾಡಬೇಕು. ಪುರಂದಾಸರ ಕೃತಿಗಳನ್ನ ಹಾಡೋದಕ್ಕೆ ನಾವು ಸಾಮಾನ್ಯವಾಗಿ ನಮ್ಮ ಕರ್ನಾಟಕದ ಕಲಾವಿದರನ್ನೇ ಆರಿಸ್ಕೊಡ್ತೀವಿ. ಯಾಕೆ ಅಂತಂದರೆ ನಮ್ಮ ಕರ್ನಾಟಕದವರಲ್ಲಿ ಕನ್ನಡ ಭಾಷೆ ಅವರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಆವಾಗ ಕನ್ನಡ ಗೀತೆಗಳನ್ನ ಅವ್ರು ಹಾಡುವಾಗ ಒಂದು ಹಾಸ್ಯ, ಒಂದು ಸಾಹಿತ್ಯ ಎಲ್ಲ ಭಾಳ ಸ್ಫುಟವಾಗಿ ಬರುತ್ತೆ ಅನ್ನೋ ಉದ್ದೇಶದಿಂದ. ಹಾಗೆಯೇ ನಾವು ಒಂದೊಂದು ಕಲಾವಿದರು ಸೆಲೆಕ್ಟ್ ಮಾಡುವಾಗ ಕೂಡ ತ್ಯಾಗರಾಜರ ಕೃತಿಗಳನ್ನ ಹಾಡೋದಕ್ಕೆ ನಾವು ಸಾಮಾನ್ಯವಾಗಿ ಆಂಧ್ರದವ್ರನ್ನ ಕರೆಸ್ತೀವಿ. ಯಾಕೆಂದರೆ ಅವ್ರು ತೆಲುಗು ಭಾಷೆ, ತಮಗೆ ತ್ಯಾಗರಾಜರ ತೆಲುಗು ಕೀರ್ತನೆಗಳನ್ನ ಕೇಳೋದಕ್ಕೆ ಬಹಳ ಆಗುತ್ತೆ. ಹೀಗೆ ನಾವು ಕಲಾವಿದರುಗಳನ್ನ ಆರಿಸುವಾಗ ಮತ್ತು ಅವರ ಜೊತೆಯಲ್ಲಿ ನಾವು ಪಕ್ಕವಾದ್ಯವನ್ನು ಕೊಡುವಾಗ ಕೂಡ ಜೋಡಿ ಕಲಾವಿದರದ್ದು ಒಂದು ವೈಶಿಷ್ಟ್ಯತೆ ಏನು? ಜೋಡಿ ಕಲಾವಿದರದ್ದು ವೈಶಿಷ್ಟ್ಯ ಅಂದರೆ ಆ ಯುಗಳ ಗಾಯನದ ವೈಶಿಷ್ಟ್ಯನೇ ಬೇರೆ. ಇಬ್ಬರು ಜೊತೆಯಲ್ಲಿ ಹಾಡ್ತಾ ಇದ್ದರೆ ಯಾರಾದರೂ ಆಗಲಿ, ಅವರು ಮಹಿಳೆಯರಾಗ್ಬೋದು, ಪುರುಷರಾಗ್ಬೋದು, ಆ ವೈಶಿಷ್ಟ್ಯ, ಆ ಸೊಗಸ, ಆ ಸಂಗೀತದ ಏನೋ ಒಂದು ಸವಿ ಇದೆ, ಅದು ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಅಲ್ಲಿ ಚಿತ್ರದಲ್ಲಿ ನೋಡಿದ್ವಿ ನಾವು, ಹೆಚ್ಚಾಗಿ ಬರೀ ಮಹಿಳೆಯರೇ ಕಾಣ್ತಾ ಇದ್ದಾರೆ ಜೋಡಿ ಕಲಾವಿದರಲ್ಲಿ. ಇಲ್ಲ, ನಾವು ಅದರಲ್ಲಿ ಒಂದು ವಿಶೇಷ ಏನಂದರೆ 6 ಕಾರ್ಯಕ್ರಮಗಳಲ್ಲಿ ನಿರ್ದಿಷ್ಟವಾಗಿ 3 ಕಾರ್ಯಕ್ರಮ ಮಹಿಳೆಯರು, 3 ಕಾರ್ಯಕ್ರಮ ಪುರುಷರು. ಇದನ್ನು ಬಹಳ ಕ್ಲುಪ್ತವಾಗಿ ನಾವು ನಡೆಸ್ಕೊಂಡು ಬರ್ತಾ ಇದ್ವಿ. ಇದರಲ್ಲಿ ಏನು ತಾರತಮ್ಯ ಮಾಡ್ತಾ ಇಲ್ಲ ನಾವು. ಅಂದರೆ 50% ರೆಪ್ರೆಸೆಂಟೇಷನ್ ಲೇಡೀಸಿಗೆ ನಾವು ಕೊಡ್ತಾ ಬಂದಿದ್ವಿ. ಹಾಗೆ ಏಕವ್ಯಕ್ತಿ ಕಾರ್ಯಕ್ರಮ ಮಾಡುವಾಗ ಕೂಡ 3 ಜನ ಮಹಿಳೆಯರು ಮತ್ತು 3 ಜನ ಪುರುಷರಿಗೆ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ ನಾವು. ಹಾಗಾಗಿ ನಮಗೆ ಮಹಿಳೆಯರು ಪುರುಷರು ಇಬ್ಬರಿಗೂ ಒಂದೇ ಸಮನಾದ ನಾವೊಂದು ಅವ್ರಿಗೆ ಇಂಪಾರ್ಟೆನ್ಸ್ ಕೊಟ್ಟು ಈ ಆರಾಧನಾ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬಂದಿದ್ವಿ. ಹಾಗೆ ಕೊನೆಯ ದಿವಸ ಹಾಡುವ ಪಂಚರತ್ನ ಕೀರ್ತನೆಗಳು ಹಾಡುವಾಗ ಕೂಡ ಅನೇಕ ಮಹಿಳೆಯರು ಮತ್ತು ಪುರುಷರು ಕಲಾವಿದರುಗಳು ಭಾಗವಹಿಸಿ ಇದು ಬಹಳ ಜೋರಾಗಿ ವೈಭವಯುತವಾಗಿ ನಡೆಯುತ್ತೆ. ಎಲ್ಲರೂ ತುಂಬ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ವಿಷಯ ಒಂದಿದೆ ಸರ್, ಇವತ್ತು ಮಾಧ್ಯಮಗಳು ಬೆಳೀತಾ ಇದೆ, ಟಿವಿಗಳಿರ್ಬೋದು, ಚಲನಚಿತ್ರ ಮಾಧ್ಯಮ ಎಲ್ಲ ಇರುವಂಥ ಸಂದರ್ಭದಲ್ಲಿ ಸಂಗೀತ ಕಾರ್ಯಕ್ರಮಗಳಿಗೆ ಬರೋರ ಸಂಖ್ಯೆ ಕಮ್ಮಿ, ಹಾಗೆ ಹೀಗೆ ಆಸಕ್ತಿ ಕಮ್ಮಿ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಅದು ಈಗ ಖಂಡಿತ ಅಲ್ಲ. ಈಗ ಸುಮಾರು 10 ವರ್ಷಗಳ ಹಿಂದೆ ಭಾಳ ಜನ ಯಾವುದೇ ಒಂದು ಸಂದರ್ಭದಲ್ಲೂ ಹೇಳ್ತಾ ಇದ್ರು, ಅಯ್ಯೋ ಕರ್ನಾಟಕ ಸಂಗೀತ ಹೋಗ್ಬಿಡುತ್ತೆ, ಯಾರು ಇದನ್ನು ಮಾಡೋದಿಲ್ಲ ಅಂತ. ಆದರೆ ಈಗ ನಾವು ಆ ಕಾಲದೊಳಗೆ ಇದ್ದ ಜನಗಳಿಗೆ 10 ಪಟ್ಟು 100 ಪಟ್ಟು ಜನಗಳು ಸಂಗೀತವನ್ನು ಕಲಿತಾ ಇದ್ದಾರೆ. ಅದರಲ್ಲೂ ಯುವಕರು ಈಗ ಸಾಫ್ಟ್ವೇರ್ ಇಂಜಿನಿಯರ್ಸ್, ಡಾಕ್ಟ್ರುಗಳು, ಚಾರ್ಟೆಡ್ ಅಕೌಂಟೆಂಟ್ಸ್ ಆಗಿರೋರು ಕೂಡ ಸಂಗೀತವನ್ನು ಕೇಳೋದೇ ಅಲ್ಲ, ಅವರು ಕಲಿತಾ ಇದ್ದಾರೆ. ಕಲಿತು ಕಾರ್ಯಕ್ರಮಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಈಗ ಯುವ ಕಲಾವಿದರುಗಳ ಪೈಕಿ ನಾವು ಹುಡುಕಿದ್ರೆ ಬಹಳ ಜನ ಸುಮಾರು 20-30 ವರ್ಷದ ಒಳಗಡೆ ಇರ್ತಕ್ಕಂಥವರು ಈ ಎಂಜಿನಿಯರಿಂಗು, ಡಾಕ್ಟರೇಟ್ ಕೆಲಸಗಳು ಮಾಡ್ತಾ ಇರೋರು ಈ ಸಂಗೀತವನ್ನು ತೊಗೊಳ್ತಾ ಇದ್ದಾರೆ. ಅದ್ರ ಉದ್ದೇಶನೂ ಕೂಡ ಅವರಿಗೆ ಅವರ ಕೆಲಸದ ಒತ್ತಡವನ್ನು ಮರೆತು ಒಂದು ಸ್ವಲ್ಪ ಹೊತ್ತಾದ್ರೂ ಒಂದು ಶಾಂತಿ ಮಾಡಿ ಶಾಂತಿ ಸ್ಥಿತಿನಲ್ಲಿದ್ದು ಮನಸ್ಸಿಗೆ ಬೇಜಾರನ್ನ ಕಳ್ಕೊಳ್ಳೋದಕ್ಕೆ ಅವಕಾಶ ಇದೆ. ಒಂದು ಕಲಿಯುವಂಥ ಆಸಕ್ತಿ ಇರುವಂಥ ಸಂಗೀತಗಾರರು ಬಂದಾಯಿತು. ಮತ್ತು ನಿಮ್ಮ ಕಾರ್ಯಕ್ರಮಗಳಿಗೆ ಯಾವ ರೀತಿ ಜನಸಂದಣಿ ಯಾವ ರೀತಿ ಇರುತ್ತೆ? ಒಂದು ಕಾರ್ಯಕ್ರಮವನ್ನು ಕೇಳಲಿಕ್ಕೆ ಅಂತ ಬರುವಂಥವ್ರು ಜನಸಂದಣಿ ಅಂದರೆ ನಾವು ಈಗ 16 ವರ್ಷಗಳಿಂದ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಿ ವೈಶಿಷ್ಟ್ಯಪೂರ್ಣವಾದ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇರೋದ್ರಿಂದ ನಮ್ಮ ಸಭೆಗೆ ಬರ್ತಕ್ಕಂಥ ಜನಗಳಲ್ಲಿ ತುಂಬ ಒಂದು ಒಳ್ಳೆಯ ಇಂಟ್ರೆಸ್ಟ್ ಬಂದಿದೆ. ಈ ಸಭೆಯಲ್ಲಿ ಒಳ್ಳೆಯ ಕಾರ್ಯಕ್ರಮ ನಡೆಯುತ್ತೆ ಅಂಥೇಳಿ ತುಂಬ ಜನ, ಸುಮಾರು ನಮಗೆ 200 ಜನ, 150-200 ಜನ ಪ್ರತಿ ಕಚೇರಿಗೆ ಬಂದೇ ಬರ್ತಾರೆ. ಅವರು ಬರೋದಷ್ಟೇ ಅಲ್ಲ, ಅದರಲ್ಲಿ ಕೆಲವರು ಸಂಗೀತ ನಾಲೆಡ್ಜ್ ಇರ್ಬೋದು, ಕೆಲವರಿಗೆ ಇಲ್ಲದೆ ಇರ್ಬೋದು. ಆದರೆ ಎಲ್ಲರೂ ಆ ಸಂಗೀತ ಕಾರ್ಯಕ್ರಮಗಳನ್ನು ಒಪ್ಪಿ ಬಂದು ನಮಗೆ ಕಾರ್ಯಕ್ರಮ ತುಂಬ ಚೆನ್ನಾಗಿದೆ, ಚೆನ್ನಾಗಿ ನಡೆಸ್ತಾ ಇದ್ದೀರಿ, ಮುಂದೆ ಇಂಥ ಕಲಾವಿದರುಗಳನ್ನ ಕರೀರಿ ಅಂತ ಹೇಳ್ಬಿಟ್ಟು ನಮಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಸೊ ಅಂದ್ರೆ ವೈಶಿಷ್ಟ್ಯಪೂರ್ಣವಾಗಿ ನಡ್ಸ್ಕೊಳ್ತಾ ಹೋದ್ರೆ ಜನ ಬರ್ತಾರೆ. ಅದರಲ್ಲಿ ಏನು ಖಂಡಿತ ಅನುಮಾನ ಇಲ್ಲ ಸರ್. ಹಾಗೆ ಏನು ಸಂಗೀತ ಕಾರ್ಯಕ್ರಮಗಳ ಬಗ್ಗೆ ತಾವೇನು ಪ್ರಸ್ತಾಪ ಮಾಡಿದ್ರಿ, ನೃತ್ಯಕ್ಕೂ ಕೂಡ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದ್ವಿ. ಇದು
ಸಂಗೀತ ಎಷ್ಟು ಜನಗಳಿಗೆ ಅದ್ರ ಮುಖ್ಯ, ಅದರಿಂದ ನಮಗೆ ಒಂದು ತೃಪ್ತಿ ಸಂತೋಷ ಸಿಗುತ್ತೋ, ನೃತ್ಯ ಕಾರ್ಯಕ್ರಮಗಳಲ್ಲೂ ಹಾಗೆ ಸಿಗುತ್ತೆ. ಆದರೆ ನೃತ್ಯ ಕಾರ್ಯಕ್ರಮಗಳನ್ನು ಯೋಜಿಸಬೇಕಾದ್ರೆ ಸ್ವಲ್ಪ ಕಷ್ಟ, ಯಾಕೆಂದರೆ ಅದು ಸ್ವಲ್ಪ ಖರ್ಚು ಹೆಚ್ಚಿನ ಬಾಬತ್ತು. ಆದ್ರೂ ಕೂಡ ನಾವು ವರ್ಷಕ್ಕೆ 2 ಆದ್ರೂ ನಾವು ನೃತ್ಯ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ಹೇಳಿ ನಾವು ಮಾಡ್ಕೊಂಡು ಬಂದಿದ್ದೀವಿ ಈಗಾಗಲೇ 5-6 ವರ್ಷಗಳಿಂದ. ಅದರಲ್ಲೂ ನೃತ್ಯ ಕಾರ್ಯಕ್ರಮಗಳ ಒಂದು ವಿಶೇಷ ಏನು ಮಾಡ್ತಾ ಇದ್ದೀವಿ ಅಂದರೆ, ಸಾಧ್ಯವಾದಷ್ಟು ವೈಶಿಷ್ಟ್ಯತೆಯನ್ನು ತೋರಿಸೋದಕ್ಕೋಸ್ಕರ ಒಂದು ನೃತ್ಯ ಕಾರ್ಯಕ್ರಮದಲ್ಲೂ ಒಂದು ಜುಗಲ್ಬಂದಿ ಕಾರ್ಯಕ್ರಮ, ಅಂದರೆ ಒಂದೇ ಪ್ಲಾಟ್ಫಾರಮ್ನಲ್ಲಿ ಒಂದು ಭರತನಾಟ್ಯ, ಕಥಕ್ ಮತ್ತು ಒಡಿಸ್ಸಿ ಈ 3 ಕಲಾವಿದರುಗಳನ್ನ ಸೇರಿಸಿ ಒಂದು ನೃತ್ಯ ಕಾರ್ಯಕ್ರಮವನ್ನು ಕೊಟ್ಟಿದ್ದೀವಿ. ಹಾಗೆಯೇ ಈ ಒಂದು ರಾಮಾಯಣ, ಮಹಾಭಾರತ ಇಂಥ ಕಡೆಯಿಂದ ಒಂದು ಎಪಿಸೋಡ್ಗಳನ್ನೇ ಮಾಡಿ ಒಂದು ಕಥಾ ಪ್ರಸಂಗಗಳನ್ನ ಮಾಡ್ತಕ್ಕಂಥ ಟೀಮ್ಸ್ ಹುಡುಕಿ ನಾವು ಈ ನೃತ್ಯ ಕಾರ್ಯಕ್ರಮಗಳನ್ನು ನಡೆಸ್ತಾ ಬಂದಿದ್ದೀವಿ. ಇದು ಕೂಡ ಬಹಳ ಯಶಸ್ವಿಯಾಗಿ ಈ ಜುಗಲ್ಬಂದಿ ಅಂತ ಹೇಳಿದ್ರಲ್ಲ, ಅದರ ವೈಶಿಷ್ಟ್ಯ ಯಾವ ರೀತಿ ಇತ್ತು? ಈಗ ಬೇರೆ ಒಂದೇ ಇವತ್ತು ಭರತನಾಟ್ಯ ಅಂದರೆ ಭರತನಾಟ್ಯ, ಒಡಿಸ್ಸಿ ಅಂದರೆ ಒಡಿಸ್ಸಿ, ಕಥಕ್ ಅಂದರೆ ಕಥಕ್ ಅಂತ ಇದ್ದದಕ್ಕೂ ಇವು 3 ಒಂದೇ ವೇದಿಕೆ ಮೇಲೆ ತಂದಾಗ ಅದು ಭಾಳ ಚೆನ್ನಾಗಿರುತ್ತೆ. ಯಾಕೆಂದರೆ ಒಂದು ಸಂಗೀತ ಒಂದೇ ಬರ್ತಾ ಇರುತ್ತೆ, ಹಾಡ್ತಾ ಇರೋರು ಒಂದೇ ಸಂಗೀತ ಹಾಡ್ತಾ ಇರ್ತಾರೆ. ಅದೇ ಸಂಗೀತಕ್ಕೆ ಈ 3 ಬೇರೆ ಬೇರೆ ಶೈಲಿಗಳಲ್ಲಿ ಅದನ್ನು ಅವರು ತೋರಿಸ್ತಾರೆ. ಅದರ ವೈಶಿಷ್ಟ್ಯತೆ ಅದೇ ಬಹಳ ವಿಶೇಷವಾದ್ದು. ಇದು ಕಲಾವಿದರಿಗೆ ಬಹಳ ಕಷ್ಟವಾದ ವಿಚಾರನೇ. ಯಾಕೆಂದರೆ ಒಂದು ಸಂಗೀತಕ್ಕೆ 3 ಜನ ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ ನಿಂತ್ಕೊಂಡು ಅವರವರ ಶೈಲಿಯಲ್ಲೇ ಅದನ್ನು ತೋರಿಸ್ಬೇಕು ಅಂತಂದರೆ ಅವ್ರಿಗೊಂದು ಚಾಲೆಂಜಿಂಗ್ ಕೆಲಸ ಅದು. ಬಟ್ ಇದೆಲ್ಲ ತುಂಬ ಯಶಸ್ವಿಯಾಗಿ ನಡೆಯುತ್ತೆ. ಅಂದರೆ ನಾವು ಈ ತರಹ ವೈಶಿಷ್ಟ್ಯವಾದ ಕಾರ್ಯಕ್ರಮವನ್ನು ಮಾಡಬೇಕು, ಕಲಾವಿದರುಗಳಿಗೆ ಒಂದು ಚಾಲೆಂಜ್ ಆಗೋ ಹಾಗೆ ಒಂದು ಕಾರ್ಯಕ್ರಮವನ್ನು ಕೊಟ್ಟರೆ ಅವರುಗಳು ಕೂಡ ಬಹಳ ಸಂತೋಷದಿಂದ ಕಷ್ಟಪಟ್ಟು ಮತ್ತೊಂದು ಅದನ್ನು ಪ್ರದರ್ಶನ ಮಾಡ್ತಾರೆ. ಒಂದು ನೃತ್ಯ ಕಾರ್ಯಕ್ರಮದ ಒಂದು ಆಸಕ್ತಿ ಬಗ್ಗೆ ಹೇಳಿದ್ರಿ, ಒಂದು ಜನಗಳ ಒಂದು ಪ್ರತಿಕ್ರಿಯೆ ಬಗ್ಗೆ ಹೇಳಿದ್ರಿ. ಮತ್ತು ಈ ಸಂಗೀತದ ವಿಷಯದಲ್ಲಿ ಬಂದಾಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಮತ್ತು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಇದರಲ್ಲಿ ಯಾವುದಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತೀರಾ? ನಾವು ಕರ್ನಾಟಕ ಸಂಗೀತಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಟ್ಕೊಂಡು ಬಂದಿದ್ದೀವಿ. ಯಾಕೆಂದರೆ ನಮ್ಮ ದಕ್ಷಿಣ ಭಾರತದಲ್ಲಿ ಸಾಮಾನ್ಯವಾಗಿ ಕರ್ನಾಟಕ ಸಂಗೀತವನ್ನು ಕಲಿತಕ್ಕಂಥವ್ರು, ಕೇಳ್ತಕ್ಕಂಥವ್ರು ಜನ ಜಾಸ್ತಿ ಇದ್ದಾರೆ. ಹಾಗಂತೇಳಿ ನಾವು ಹಿಂದೂಸ್ತಾನಿ ಸಂಗೀತವನ್ನು ಮರೆತಿಲ್ಲ. ನಾವು ಈಗ ಪ್ರತಿ ವರ್ಷ ಹಿಂದೂಸ್ತಾನಿ ಸಂಗೀತವನ್ನು ಕೂಡ ವರ್ಷಕ್ಕೆ ಒಂದು ಕಚೇರಿಯನ್ನು ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ನಾವು ಪ್ರತಿ ಡಿಸೆಂಬರ್ ತಿಂಗಳಲ್ಲಿ ಒಂದು ಜುಗಲ್ಬಂದಿ ಕಾರ್ಯಕ್ರಮ, ಅಂದರೆ ಕರ್ನಾಟಕ ಮತ್ತು ಹಿಂದೂಸ್ತಾನಿ ಸಂಗೀತ ಎರಡು ಕಲಾವಿದರುಗಳು ಇರ್ತಕ್ಕಂಥ ಕಾರ್ಯಕ್ರಮಗಳನ್ನ ನಾವು ನಡೆಸ್ಕೊಂಡು ಬಂದ್ವಿ. ಮತ್ತು ಸಮೂಹ ಗಾಯನಕ್ಕೆ ಸಮೂಹ ಗಾಯನದಲ್ಲಿ ನಾವೀಗ ಒಂದು 4-5 ವರ್ಷಗಳಿಂದ ಒಂದು ವಿಶೇಷವಾದ ಕಾರ್ಯಕ್ರಮ ಮಾಡ್ತಾ ಇದ್ವಿ. ವೇಣು ವೀಣಾ ವಯಲಿನ್ ಅಂತ ಹೇಳಿ. ವೇಣು ವೀಣಾ ವಯಲಿನ್ 3 ವಾದ್ಯಗಳಿರ್ತಕ್ಕಂಥ ಕಲಾವಿದರುಗಳನ್ನ ಸೇರಿಸಿ ಅವ್ರ ಜೊತೆಗೆ 4-6-8 ಪಕ್ಕವಾದ್ಯಗಳನ್ನ ಹಾಕಿ ಸುಮಾರು 10-12 ಜನ ಒಂದೇ ಬಾರಿಗೆ ಒಂದು ಪ್ಲ್ಯಾಟ್ಫಾರ್ಮ್ನಲ್ಲಿ ಕೂತ್ಕೊಂಡು ಅವರ ಕಾರ್ಯಕ್ರಮ ನಡೆಸ್ತಾ ಇದ್ದರೆ ಅದರಲ್ಲಿ 2 ವಿಶೇಷ. ಒಂದು ಆ ವೈಭವ, 10-12 ಕಲಾವಿದರು ಒಟ್ಟಿಗೆ ನುಡಿಸ್ತಕ್ಕಂಥ ವೈಭವ ಒಂದು ಜನಗಳು ಬಹಳ ಮೆಚ್ಚುತ್ತಾರೆ. ಎರಡನೇದು 10-12 ಕಲಾವಿದರಿಗೆ ಒಟ್ಟಿಗೆ ಒಂದು ಅವಕಾಶವನ್ನು ಕೊಡ್ತಕ್ಕಂಥ ನಮಗೂ ಕೂಡ ಬಹಳ ಸಂತೋಷವಾಗುತ್ತೆ. ಯಾಕೆಂದರೆ ನಾವು ಸಾಮಾನ್ಯವಾಗಿ ಬರೀ 3-4 ಜನ ಕಲಾವಿದರು ಕಾರ್ಯಕ್ರಮ ಮಾಡ್ತಾ ಇದ್ದರೆ ಹೆಚ್ಚು ಕಲಾವಿದರಿಗೆ ಅವಕಾಶ ಕೊಡೋಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಈ ಒಂದು ವೈಶಿಷ್ಟ್ಯಪೂರ್ಣವಾದ ಕಾರ್ಯಕ್ರಮ ನಾವು ಪ್ರಾರಂಭ ಮಾಡಿದ ಮೇಲೆ ನಮಗೊಂದು ಸಮಾಧಾನ. 10-12 ಜನ ಕಲಾವಿದರುಗಳಿಗೆ, ಅದರಲ್ಲೂ ಯುವ ಕಲಾವಿದರುಗಳಿಗೆ ನಾವು ಅವಕಾಶ ಕೊಡೋದಕ್ಕೆ ಸಾಧ್ಯವಾಗ್ತಾ ಇದೆ. ಸರ್, ಹಾಗೆ ಆಮೇಲೆ ಈ ಸಂಗತಿ ಯುವಜನೋತ್ಸವ ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತಾ ಬಂದಿದ್ರೆ, ಈ ಒಂದು ಕಾರ್ಯಕ್ರಮ ಯಾವ ರೀತಿ? ಇದು ಬೆಂಗಳೂರಿನಲ್ಲಿ ಒಂದು ಅನನ್ಯ ಅಂತ ಹೇಳಿ ಒಂದು ಸಂಸ್ಥೆ ಇದೆ. ಅವರು ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಅವರಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮನ ಈಗ ಒಂದು 5 ವರ್ಷಗಳ ಹಿಂದೆ ಅವರು ಪ್ರಾರಂಭ ಮಾಡಬೇಕು ಅಂತ ಹೇಳಿ, ಏನಪ್ಪ ಅಂದರೆ ಬೆಂಗಳೂರಿನ 4 ಸಂಗೀತ ಸಭೆಗಳು, ನಮ್ಮಂತಹ ಸಭೆಗಳನ್ನೇ, ಆ 4 ಸಭೆಗಳು ಒಟ್ಟಿಗೆ ಸೇರಿ ಒಂದು ಕಾರ್ಯಕ್ರಮವನ್ನು ಮಾಡಬೇಕು 3 ದಿವಸ ಅಂತ ಹೇಳಿ ನಾವೆಲ್ಲ ಸೇರಿ ಮಾತಾಡಿದ್ವಿ. ಇದರಲ್ಲಿ ಏನು ನಡೀತಾ ಇದೆ ಅಂದರೆ 3 ದಿವಸ ಬೆಂಗಳೂರಿನಲ್ಲಿ 4 ಜಾಗಗಳಲ್ಲಿ ಒಟ್ಟಿಗೆ ಯುವ ಕಲಾವಿದರಿಗೆ ನಾವು ಅವಕಾಶವನ್ನು ಕೊಟ್ಟು ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಅಂದರೆ 3 ದಿವಸದಲ್ಲಿ 4 ಕಡೆ ನಡೆಯೋದ್ರಿಂದ ಸುಮಾರು 50-60 ಯುವ ಕಲಾವಿದರಿಗೆ ಅವಕಾಶ ಸಿಗ್ತಾ ಇದೆ. ಮತ್ತು ಈ 4 ಕೊನೆಯ ದಿವಸ ಇವರೆಲ್ಲರೂ ಸೇರಿ ಒಂದು ಸಮಾರಂಭ ಥರ ಅದನ್ನು ಮಾಡಿ, ಆಗ ಇವರೆಲ್ಲ ಸೇರಿ ಒಳ್ಳೆಯ ಗ್ರೂಪ್ ಸಿಂಗಿಂಗ್, ಆಮೇಲೆ ಗ್ರೂಪ್ ಇನ್ಸ್ಟ್ರೂಮೆಂಟಲ್ ಪ್ರೋಗ್ರಾಮ್ ಇದನ್ನೆಲ್ಲ ಅವರು ಮಾಡಿ ಕೊಡ್ತಾ ಇದ್ದಾರೆ. ಅದರಿಂದ ಇದು ಬಹಳ ಯಶಸ್ವಿಯಾಗಿ ಬಂದಿದೆ. ಎಲ್ಲ ಕಲಾವಿದರುಗಳು ಮತ್ತು ನಮ್ಮ ಭಾಗವಹಿಸ್ತಾ ಇರ್ತಕ್ಕಂಥ 4 ಸಭೆಗಳು ತುಂಬ ಉತ್ಸಾಹದಿಂದ ಈ ಕೆಲಸವನ್ನು ಮಾಡ್ತಾರೆ. ಇದು ಸಾಮಾನ್ಯವಾಗಿ ಜೂನ್ ತಿಂಗಳಲ್ಲಿ ನಡೆಯುತ್ತೆ. ಪ್ರತಿ ವರ್ಷ ಒಂದು ಬಾರಿ ನಡೆಯುತ್ತೆ. ಮತ್ತೆ ಯಾವೆಲ್ಲ ಸಂಸ್ಥೆಗಳು ನಿಮ್ಮ ಜೊತೆ? ನಮ್ಮ ಜೊತೆಯಲ್ಲಿ ಅನನ್ಯ, ಮಲ್ಲೇಶ್ವರಂ ಸಂಗೀತ ಸಭಾ, ತ್ಯಾಗರಾಜ ಗಾನ ಸಭಾ ಟ್ರಸ್ಟ್, ಆಮೇಲೆ ಇಲ್ಲಿ ಬನಶಂಕರಿಯಲ್ಲಿ ಇರ್ತಕ್ಕಂಥ ಶ್ರೀರಾಮ ಲಲಿತ ಕಲಾ ಮಂದಿರ ಮತ್ತು BTM ಕಲ್ಚರಲ್ ಅಕಾಡೆಮಿ, ಈ ಎಲ್ಲ ಸಂಸ್ಥೆಗಳು ಕನ್ನಡದಲ್ಲಿ ಹೆಸರನ್ನಿಟ್ಟಿದ್ದಾರೆ. ನೀವು ಮಾತ್ರ BTM ಕಲ್ಚರಲ್ ಅಕಾಡೆಮಿ ಅಂತ ಇಟ್ಟ ಕಾರಣ ಏನು? ಅದು ಆಗ 16 ವರ್ಷಗಳಿಂದ ನಾವು ಕಾರ್ಯಕ್ರಮ ಪ್ರಾರಂಭ ಮಾಡಿದಾಗ BTM ಅನ್ನೋದು ಹೆಸರು ನಮ್ಮ BTM ಲೇಔಟ್ನ ನಾವು ಪ್ರಾತಿನಿಧ್ಯ ತೋರಿಸೋದಕ್ಕೋಸ್ಕರ BTM ಅಂತ ಇಟ್ಟಿದ್ವಿ. ಕಲ್ಚರಲ್ ಅಂದರೆ ನಾವು ಸಂಗೀತ ಸಭೆ ಅಂತ ಇಟ್ಬಿಟ್ರೆ ಬರೀ ಸಂಗೀತಕ್ಕೆ ನಾವು ಪ್ರಾಧಾನ್ಯತೆ ಕೊಡಬೇಕಾಗತ್ತೆ.
ಕಲ್ಚರ್ ಅಂದರೆ ಸಾಂಸ್ಕೃತಿ ಆಯಿತು. ಆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಯಾವುದೇ ಕಾರ್ಯಕ್ರಮವನ್ನು ಕೂಡ ನಾವು ಅಳವಡಿಸ್ಕೊಳ್ಬೋದು ಅಂತ ಹೇಳ್ಬಿಟ್ಟು ನಾವು ಅದನ್ನು ಕಲ್ಚರಲ್ ಅನ್ನೋ ಪದವನ್ನು ಉಪಯೋಗಿಸಿದ್ವಿ. ಹಾಗೆ ಅಕಾಡೆಮಿ ಅನ್ನೋ ಪದ ಯಾಕೆ ಬಂತು ಅಂತಂದರೆ, ಈ ಮದ್ರಾಸ್ನಲ್ಲಿ ಮ್ಯೂಸಿಕ್ ಅಕಾಡೆಮಿ ಅಂತ ಇದೆ, ಬಹಳ ದೊಡ್ಡ ಸಂಸ್ಥೆ ಅದು. ಆ ಥರ ನಮ್ಮ ಸಂಸ್ಥೆಯನ್ನು ನಾವು ಬೆಳೆಸಬೇಕು ಅನ್ನೋ ಉದ್ದೇಶದಿಂದ ಇದು ಇಂಗ್ಲೀಷಲ್ಲಿ ಅವಾಗ ಇಡಬೇಕಾಗಿ ಬಂತು. ಆದರೆ ನಾವು ಈಗ BTM ಅನ್ನೋ ಒಂದು ಹೆಸರು ನಮ್ಮ ಕರ್ನಾಟಕದಲ್ಲೇ ಅಲ್ಲ, ನಮ್ಮ ಇತರ ದಕ್ಷಿಣ ಭಾಗದ ಎಲ್ಲ ದೇಶಗಳ ಸಂಗೀತಗಾರರಲ್ಲಿ ಚೆನ್ನಾಗಿ ಪ್ರಚಲಿತವಾಗ್ಬಿಟ್ಟಿದೆ. ಆದ್ದರಿಂದ ನಾವು ಈ ಹೆಸರನ್ನು ಬದಲಾಯಿಸೋದಾಗಿ ತುಂಬಾ ಆಯೋಜನೆ ಮಾಡುವಂಥ ನಿಟ್ಟಿನಲ್ಲಿ ಇವತ್ತೇನಾಗ್ತದೆ ಅಂದರೆ, ಕಾರ್ಯಕ್ರಮಗಳನ್ನು ಮಾಡುವಂಥ ಉತ್ಸಾಹ ಎಲ್ಲ ಇರುತ್ತೆ, ಆದರೆ ಕಾರ್ಯಕ್ರಮವನ್ನು ಯಾವ ರೀತಿ ನಿಯಮಬದ್ಧವಾಗಿ ಮಾಡಬೇಕು ಅನ್ನೋದ್ರ ಕೊರತೆ ಎದ್ದು ಕಾಣುತ್ತೆ ಕೆಲವೊಂದು ಕಾರ್ಯಕ್ರಮಗಳಲ್ಲಿ. ಅದನ್ನು ನೀಗಿಸುವಂಥ ನಿಟ್ಟಿನಲ್ಲಿ ನೀವೇನಾದರೂ ತರಬೇತಿ ಅಂತದನ್ನು ನೀಡುವಂಥ ಪ್ರಯತ್ನಗಳು? ಇಲ್ಲ, ಅದು ತರಬೇತಿ ಕಾರ್ಯಕ್ರಮ ಮಾಡೋ ಒಂದು ಉದ್ದೇಶ ಇದೆ. ಏನು ಅಂತಂದರೆ, ಸಾಮಾನ್ಯವಾಗಿ ಇವಾಗ ಸಂಗೀತದ ವಿದ್ಯಾರ್ಥಿಗಳು ವಿದ್ವತ್ ಪರೀಕ್ಷೆಗಳು ಮಾಡ್ತಾರೆ ಅಥವಾ MAಗಳು ಮಾಡ್ತಾರೆ. ಅದಾದ ಮೇಲೆ ಅವರು ಅಲ್ಲಿಂದ ಮುಂದಕ್ಕೆ ಹೋಗೋದಕ್ಕೆ ಒಂದು ಸ್ಪೆಷಲ್ ಆಗಿ ಕೋಚಿಂಗ್ ಕೊಡಬೇಕಾಗುತ್ತೆ. ಅದಕ್ಕೆ ಕೆಲವು ಹಿರಿಯ ಕಲಾವಿದರುಗಳು ಮುಂದೆ ಬಂದಿದ್ದಾರೆ. ಈ ಥರ ಇದ್ದರೆ ಅಂಥ ಹುಡುಗರು ಬಂದರೆ ನಾವು ಟ್ರೈನಿಂಗ್ ಕೊಡಿಸ್ತೀವಿ ಅಂತ ಹೇಳಿ, ಅದು ಸಾಧ್ಯವಾದಾಗ ಅದನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಆಸೆ ಇಟ್ಕೊಂಡಿದ್ದೀವಿ. ಮುಂದೆ ಅದನ್ನು ನಡೆಸ್ಕೊಡ್ತೀವಿ. ಮುಂದಿನ ಯೋಜನೆಗಳಲ್ಲಿ ಅದು ಒಂದಿದೆ. ಸೊ ಆಮೇಲೆ ಸಂಗೀತ ಆಯ್ತು, ಈ ವಾದನಗಳನ್ನು ನುಡಿಸುವಂಥ ಕಲಾವಿದರಿಗೆ ಹೆಚ್ಚಿನ ಆದ್ಯತೆಯನ್ನು ಕೂಡ ಕೊಡ್ತಾ ಇದ್ದಾರೆ. ವಾದನಗಳಲ್ಲಿ ಯಾವೆಲ್ಲ ವಾದನಗಳನ್ನು ಪರಿಕರಗಳನ್ನು ನುಡಿಸುವಂಥವ್ರಿಗೆ ಅವಕಾಶ ಮಾಡಿಕೊಡ್ತಾ ಇದ್ದೀರಾ? ನಾವು ಈಗ ಕರ್ನಾಟಕ ಸಂಗೀತದೊಳಗೆ ಮೊದಲಿಂದ ಬಂದಂಥ ಕರ್ನಾಟಕ ಸಂಗೀತದ ವಾದ್ಯಗಳಲ್ಲೇ ಈಗ ಕೆಲವು ಇಂಗ್ಲೀಷ್ ಇನ್ಸ್ಟ್ರೂಮೆಂಟ್ಸ್ ಕೂಡ ಉಪಯೋಗಿಸ್ತಾ ಇದ್ದಾರೆ. ಫಾರ್ ಸ್ಯಾಕ್ಸೋಫೋನ್, ಡ್ರಮ್ಸು, ಆಮೇಲೆ ಪಿಟೀಲು, ಇಂಥ ವಾದ್ಯಗಳಲ್ಲಿ ಇರ್ತಕ್ಕಂಥ ಕಲಾವಿದರುಗಳನ್ನು ನಾವು ಸೇರಿಸಿ, ನಾನು ಆಗಲೇ ಹೇಳಿದ ಹಾಗೆ ವೇಣು ವೀಣಾ ವಯಲಿನ್ ಕಚೇರಿಯಲ್ಲಿ 8-10 ಜನ ಈ ಎಲ್ಲ ಕಲಾವಿದರುಗಳು ಸೇರಿದರೆ ಅದರ ಒಂದು ವೈಭವವೇ ಬಹಳ ಜೋರಾಗಿರುತ್ತೆ. ಸೊ ಅದಕ್ಕೆ ಆ ಕಲಾವಿದರುಗಳನ್ನೆಲ್ಲ ನಾವು ಕರೆಸಿ ನಾವು ಅವಕಾಶವನ್ನು ಕೊಟ್ಟು ಈ ಕಾರ್ಯಕ್ರಮ ನಡೆಸ್ತಾಕೊಂಡ್ಬಂದಿದ್ವಿ. ಜುಗಲ್ಬಂದಿನೂ ಕೂಡ ಇದರಲ್ಲಿ ಜುಗಲ್ಬಂದಿನೂ ಇದೆ. ಜುಗಲ್ಬಂದಿನಲ್ಲಿ ಅದು ಹಾಡುಗಾರಿಕೆ ಇರಬಹುದು ಅಥವಾ ವಾದ್ಯನೂ ಇರಬಹುದು. ಇವಾಗ ಒಂದು ವೀಣೆ ನಾವು ಮಾಡಿದ್ವಿ, ಸಿತಾರ್ ಮತ್ತು ವೀಣೆ, ಕೊಳಲು ಮತ್ತು ಸಿತಾರ್, ಹಾಗೇನೇ ನಾವು ವೋಕಲ್ ಜುಗಲ್ಬಂದಿಗಳು, ಹೀಗೆ ಅನೇಕ ಜುಗಲ್ಬಂದಿಗಳು ಮಾಡುವಾಗ ನಾವು ಹಾಡುಗಾರಿಕೆಗೂ ಪ್ರಾಶಸ್ತ್ಯ ಕೊಟ್ಟಿದ್ದೀವಿ. ವಾದ್ಯದಲ್ಲಿ ನಡ್ತಕ್ಕಂಥ ಜುಗಲ್ಬಂದಿಗೂ ನಾವು ಕಾರ್ಯಕ್ರಮವನ್ನು ನಡೆಸೋದಕ್ಕೆ ಅವಕಾಶ ಮಾಡಿಕೊಡ್ತೇವೆ. ಸರ್, ಹಾಗೆ ಇಲ್ಲಿ ಸಂಗೀತ ಚಿಕಿತ್ಸಾ ಶಿಬಿರಗಳನ್ನು ಕೂಡ ಆಯೋಜನೆ ಮಾಡ್ತಾ ಬಂದಿದ್ದಾರೆ. ಇದು ಒಂದು ಆವಿಷ್ಕಾರ ಅಂತ ಹೇಳಿ ಒಂದು ಸಂಸ್ಥೆ ಇದೆ. ಒಬ್ಬರು ಡಾಕ್ಟರ್ ಹೇಮಾ ದಿವಾಕರ್ ಅಂತ ಹೇಳಿ ಅವರು ಆ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ರು. ಅವರು ಬೇಸಿಕಲಿ ಅವರು ಡಾಕ್ಟ್ರು. ಆದರೆ ಈಗ ಪ್ರಪಂಚದಲ್ಲಿ ಏನಾಗ್ತಾ ಇದೆ ಅಂತಂದರೆ, ಸಂಗೀತದ ಮೂಲಕ ಕಾಯಿಲೆಗಳನ್ನು ತಡಿಬೋದು ಅಥವಾ ಅದನ್ನು ನಾವು ಕಾಯಿಲೆಯನ್ನು ವಾಸಿ ಮಾಡ್ಬೋದು ಅಂತಕ್ಕಂಥ ಒಂದು ದೊಡ್ಡ ಒಂದು ರೆವಲ್ಯೂಷನ್ ನಡೀತಾ ಇದೆ. ಇದು ಎಲ್ಲ ದೇಶಗಳು ನಡೀತಾ ಇದೆ. ಅಮೆರಿಕಾದಲ್ಲಂತೂ ಬಹಳ ಪ್ರಸಿದ್ಧಿಯಾಗಿದೆ ಇದನ್ನು ನಾವು ನಮ್ಮ ದೇಶದಲ್ಲೂ ತಗೊಂಡು ಬಂದು ಇದು ಸಾಧ್ಯವಾದಷ್ಟು ಮಟ್ಟಿಗೆ ಎಲ್ಲ ಕ್ಷೇತ್ರಗಳಲ್ಲಿ, ಬರೀ ಮೆಡಿಕಲ್ ಒಂದೇ ಅಲ್ಲ, ಎಲ್ಲ ಏರಿಯಾಗಳಲ್ಲೂ ಮಾಡಬೇಕು ಅಂತ ಹೇಳಿಬಿಟ್ಟು ಈ ಕಾರ್ಯಕ್ರಮ ನಡೆಯುವಾಗ ಅವರ ಆವಿಷ್ಕಾರವರು ಈ ಒಂದು ಶಿಬಿರವನ್ನು ಮಾಡಿದ್ರು. ಆ ಶಿಬಿರವನ್ನು ಮಾಡುವಾಗ ನಮ್ಮನ್ನು ಕರೆದ್ರು, ನೀವು ಅದರಲ್ಲಿ ಭಾಗವಹಿಸಬೇಕು ಅಂತ ಹೇಳಿ. ಸೊ ನಾವು ಇದರಲ್ಲಿ ಬಹಳ ಉತ್ಸಾಹದಿಂದ 3 ದಿವಸಗಳ ಈ ಶಿಬಿರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದರಿಂದ ಅನೇಕ ಕಲಾವಿದರುಗಳಿಗೆ ಆ ಉಪಕಾರ ಆಗೋ ಹಾಗೆ ಮಾಡ್ಕೊಂಡು ಬಂದಿದ್ದೀವಿ. ಇದು ಪ್ರಾಯಶಃ ಪ್ರತಿ ವರ್ಷ ಅಥವಾ 2 ವರ್ಷಕ್ಕೆ ಒಂದು ಸರ್ತಿ ಇದು ಬರ್ತಾ ಅದು ಬೆಳೆಯೋದಕ್ಕೆ ಸಾಧ್ಯತೆ ಇದೆ. ಅಂದರೆ ಈ ಸಂಗೀತ ಕೇಳೋದ್ರ ಮೂಲಕ ಕಾಯಿಲೆಗಳನ್ನು ವಾಸಿ ಮಾಡ್ಬೋದು ಅಥವಾ ಹಾಡೋದ್ರ ಮೂಲಕ ಎರಡೂ ಸಾಧ್ಯ ಇದೆ. ಈಗ ನನಗೆ ಸಂಗೀತ ಬರೋಲ್ಲ ಅಂತ ಹೇಳಿದೆ ನಾನು, ಆದರೆ ಸಂಗೀತವನ್ನು ಕೇಳ್ತಾನೇ ಇರೋದ್ರಿಂದ ನನಗೆ ಬಹಳ ತೃಪ್ತಿ ಮತ್ತು ಸಂತೋಷವನ್ನು ಕೊಡುತ್ತೆ. ಎಷ್ಟೋ ಸಾರಿ ನನಗೆ ಅನಿಸುತ್ತೆ, ಇವಾಗ ನಿಮಗೆ ಯಾವಾಗಲಾದರೂ ಬಹಳ ಟೆನ್ಷನ್ ಆಗಿ ತುಂಬ ಕೆಲಸಗಳು ಜಾಸ್ತಿ ಆಗಿಬಿಟ್ಟಿರುತ್ತೆ, ಏನಪ್ಪ ಅಂತ ತಲೆ ಬಿಸಿ ಆದಾಗ ನೀವು ಸುಮ್ಮನೆ ಕೂತ್ಕೊಂಡು ದೀಪ ಆರಿಸಿ ಒಂದು ಅರ್ಧ ಗಂಟೆ ಒಂದು ಒಳ್ಳೆಯ ಸಂಗೀತವನ್ನು ಕೇಳಿ. ಅರ್ಧ ಗಂಟೆ ಆದಮೇಲೆ ನೀವು ಅದಕ್ಕೆ ತೋರ್ತಕ್ಕಂಥ ಒಂದು ಪ್ರತೀಕ್ಷೆ ಅದೇ ಬದಲಾವಣೆ ಆಗೋಗುತ್ತೆ. ನಿಮಗೆ ಬಹಳ ತೃಪ್ತಿಯನ್ನು ಮತ್ತು ಸಮಾಧಾನವನ್ನು ಕೊಡುತ್ತೆ. ಹಾಗಾಗಿ ಸಂಗೀತದಿಂದ ಈ ಎಲ್ಲ ಒಂದು ವಿಶೇಷವಾದ ಅದರ ಎಫೆಕ್ಟ್ ಇರೋದ್ರಿಂದ, ಅಂದ್ರೆ ಮಾನಸಿಕವಾದಂಥ ತೊಳಲಾಟಗಳಿಂದ ಮುಕ್ತಿ ಹೊಂದಲಿಕ್ಕೆ ಖಂಡಿತವಾಗಿ ಸಾಧ್ಯ ಇದೆ. ಇದು ಸಂಗೀತದಿಂದ ಇದು ಇದೆ ಅನ್ನೋದನ್ನ ಸಂಗೀತವನ್ನು ಕೇಳ್ತಕ್ಕಂಥವ್ರು ಮತ್ತು ಸಂಗೀತವನ್ನು ಹಾಡ್ತಕ್ಕಂಥವ್ರು ಕೂಡ ಒಪ್ಕೊಳ್ತಾರೆ. ಈ ಸಂದರ್ಭದಲ್ಲಿ ಒಂದು ವಿಚಾರ ಹೇಳಬಲ್ಲೆ, ಈಗ ನಮ್ಮಲ್ಲಿ ಒಂದು ಕಚೇರಿಗೆ 200 ಜನ ಬರ್ಬೋದು ಅಂತ, 200 ಜನದಲ್ಲಿ ಒಂದು ಅರ್ಧ ಜನಗಳಿಗೆ ಸಂಗೀತದ ಟೆಕ್ನಿಕಾಲಿಟೀಸ್ ಅರ್ಥ ಆಗ್ಬೋದು, ಬಾಕಿಯಾದವರಿಗೆ ಆ ಟೆಕ್ನಿಕಾಲಿಟೀಸ್ ಗೊತ್ತಾಗಲ್ಲ ನನ್ನ ಹಾಗೆ. ಆದರೆ ಅದನ್ನು ಅನುಭವಿಸಿ 3 ಗಂಟೆ ಹೊತ್ತು ಕಚೇರಿಯನ್ನು ಕೇಳಿ ಹೋಗುವಾಗ ಎಷ್ಟು ಸಂತೋಷ ಪಡ್ತಾರೆ, ಎಷ್ಟು ತೃಪ್ತಿ ಪಡ್ತಾರೆ ಅಂದರೆ ಆ ಸಂಗೀತದ ಮಹಾತ್ಮ ಅಷ್ಟು ಚೆನ್ನಾಗಿದೆ.
ಸರ್ ಹಾಗೆ ಏನು ಇವತ್ತೇನು ಕಾರ್ಯಕ್ರಮಗಳನ್ನು ನೀವು ಮಾಡ್ತಾ ಬಂದರೆ 1992ರಲ್ಲಿ ಆರಂಭ ಆಗಿ ಇಲ್ಲಿ ತನಕ ಕೂಡ ಹಲವಾರು ಕಾರ್ಯಕ್ರಮಗಳನ್ನು ತಾವು ಮಾಡ್ತಾ ಬಂದಿದ್ದೀರಾ. ಪ್ರತಿ 100ಕ್ಕೆ ಒಂದು ಕಾರ್ಯಕ್ರಮ ಈ ಥರ ಬೇರೆ ಬೇರೆ ಮಾಡಿದ್ದಾರೆ. 100ಕ್ಕೆ 100, 150, 200 ಈ ಥರ ಕಾರ್ಯಕ್ರಮಗಳಲ್ಲಿ ಈ ಒಂದು 100 ಕಾರ್ಯಕ್ರಮದ ಒಂದು ವೈಶಿಷ್ಟ್ಯತೆ ಏನಾಗಿತ್ತು? 100 ಕಾರ್ಯಕ್ರಮ ನಾವು 99ನೇ ಇಸ್ವಿ ಡಿಸೆಂಬರ್ ತಿಂಗಳಿಗೆ ಸರಿಯಾಗಿ ಅದು 100ನೇ ಕಾರ್ಯಕ್ರಮ ಬಂತು. ಆಗ ಯೋಚನೆ ಮಾಡಿದ್ವಿ ಏನಾದ್ರು ಒಂದು ವಿಶೇಷವಾದ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಮೊಟ್ಟ ಮೊದಲಿಗೆ ನಾವೊಂದು ಜುಗಲ್ಬಂದಿ ಕಾರ್ಯಕ್ರಮವನ್ನು ಹಾಕಿದ್ವಿ. ಅವಾಗ ಹಿಂದೂಸ್ತಾನಿ ಮತ್ತು ಕರ್ನಾಟಕ ವೋಕಲ್ ಮ್ಯೂಸಿಕಲ್ಲಿ ಆವಾಗ ನಮ್ಮ ಪ್ರಸಿದ್ಧ ವಿದ್ವಾಂಸರಾದ ಎಸ್ ಶಂಕರ್ ಮತ್ತು ಹಿಂದೂಸ್ತಾನಿಯ ವಿನಾಯಕ್ ತೋರ್ವಿ ಅವರಿಂದ ಒಂದು ಜುಗಲ್ಬಂದಿ ಕಾರ್ಯಕ್ರಮವನ್ನು ಮಾಡಿದ್ವಿ. ಆದರೆ ಅದು ಮಾಡಿದ ಒಂದು ಏನಾಯಿತು ಅಂದರೆ ಪ್ರತಿ ವರ್ಷ ಡಿಸೆಂಬರಲ್ಲಿ ಇಂಥದ್ದೊಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂಥೇಳಿ ನಮಗೆ ಒಂದು ಪ್ರೇರಣೆ ಉಂಟಾಗಿ ಹಾಗೆ ನಡೆಸ್ಕೊಂಡು ಬಂದಿದ್ವಿ. ಹಾಗೆ 150ನೇ ಕಾರ್ಯಕ್ರಮದಲ್ಲಿ ಒಂದು ಸಂಗೀತ ಸಂಭ್ರಮ ಅಂಥೇಳಿ ಒಂದು 10-15 ಕಲಾವಿದರು ಅದನ್ನು ಮಾಡ್ತಕ್ಕಂಥ ಅವಕಾಶ ಆಯಿತು. 200ನೇ ಕಾರ್ಯಕ್ರಮದಲ್ಲಿ ಒಂದು ವಿಶೇಷ ಏನಾಯಿತು ಅಂದರೆ ನಾವು ಮೊದಲು 92ನೇ ಇಸ್ವಿಲಿ ಮೊದಲನೇ ಕಾರ್ಯಕ್ರಮಕ್ಕೆ ಯಾವ ಕಲಾವಿದರು ಭಾಗವಹಿಸಿದ್ರು ಅವ್ರನ್ನೇ ಕರೆದು ನಾವು 200ನೇ ಕಾರ್ಯಕ್ರಮವನ್ನು ಮಾಡಿದ್ವಿ. ಹಾಗೆ 250ನೇ ಕಾರ್ಯಕ್ರಮದಲ್ಲಿ ಕೂಡ ಒಂದು ದೊಡ್ಡ ವಿಶೇಷವಾದ ಕಾರ್ಯಕ್ರಮ ಮಾಡಿದ್ವಿ. ಇವತ್ತು ಅಂದರೆ ಶನಿವಾರ 23ನೇ ತಾರೀಕು ಸಾಯಂಕಾಲ ಕೂಡ ಒಂದು ವಿಶೇಷವಾದ ಡಾಕ್ಟರ್ H.S. ಅನ್ಸೂಯ ಕುಲಕರ್ಣಿಯವರು ಅವರು ಹೊರದೇಶಗಳಿಂದ ತಂದಿರತಕ್ಕಂಥ ಜಾನಪದ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಇದೆ. ಒಂದು ಅಪರೂಪ ವಾದ್ಯಗಳ ಕಚೇರಿ ಇವತ್ತು ಸಾಯಂಕಾಲ 12 ವಿಪರೀತ ಅನೇಕ ವೈಶಿಷ್ಟ್ಯವಾದ ಅದು ವಾದ್ಯಗಳು, ಅದನ್ನು ಎಷ್ಟೋ ಜನ ನೋಡೇ ಇಲ್ಲ. ಅಂತಹ ವಾದ್ಯಗಳಿಂದ ಇವತ್ತೊಂದು ಕಚೇರಿ ನಡೆಸ್ಕೊಡ್ತಾ ಇದ್ದಾರೆ. ಸೊ ಈ ಥರ ವೈಶಿಷ್ಟ್ಯವಾದ ಕಚೇರಿಗಳನ್ನು ಮಾಡೋದಕ್ಕೆ ನಮಗೆ 250-300 ಕಚೇರಿಗಳನ್ನು ಮಾಡೋದಕ್ಕೆ ಅವಕಾಶ ಆಗ್ತಾ ಇದೆ. ತುಂಬ ಸರ್. ಹಾಗೆ ನಿಮ್ಮ ಈ ಒಂದು ಸಂಸ್ಥೆ ಅಡಿಯಲ್ಲಿ ಈ ಸಮಾಜಕ್ಕೆ ಏನಾದರೂ ಉಪಯೋಗ ಬೇರೆ ರೀತಿ ಯಾವ್ದಾದ್ರು ಉಪಯೋಗವಾಗುವಂಥ ಕೆಲಸಗಳನ್ನು ಮಾಡ್ತೀವಿ ಮತ್ತು ಅಂಧ ಮಕ್ಕಳ ಅದು ಒಂದು ದಾರಿಯಲ್ಲಿ ಒಂದು ಒಳ್ಳೆಯ ಸೇವೆ ಪಕ್ಕದಲ್ಲಿ ಸಾಧ್ಯವಾದಷ್ಟು ನಾವು ಮಾಡೋದಕ್ಕೆ ಏನಾಗ ಅವಕಾಶ ಆಗ್ತಾ ಇದೆ ಅಂದರೆ ನಾವೀಗ 94ನೇ ಇಸ್ವಿಯಿಂದ JP ನಗರದಲ್ಲಿರ್ತಕ್ಕಂಥ ರಮಣ ಮಹರ್ಷಿ ಅಕಾಡೆಮಿ ಫಾರ್ ದಿ ಬ್ಲೈಂಡ್ ಅಂತೇಳಿ ಅಲ್ಲಿ ಅಂಧ ಮಕ್ಕಳ ಪಾಠಶಾಲೆ, ಅದು ಕ್ಯಾಂಪಸ್ ಕೂಡ ಇದೆ ಅಲ್ಲಿ. ಅದು ಬಹಳ ದೊಡ್ಡ ಶಾಲೆ, ಬಹಳ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅವರು. ಇವತ್ತು 600-700 ಜನ ವಿದ್ಯಾರ್ಥಿಗಳಿಗೆ 10ನೇ ಸ್ಟ್ಯಾಂಡರ್ಡ್ವರೆಗೂ ಅವರು ಅಲ್ಲಿ ಕ್ಲಾಸ್ಗಳು ನಡೆಸ್ತಾ ಇದ್ದಾರೆ. ಅವರಿಗೆ ನಾವು ಈ ಮಾಡೋದ್ರಿಂದ, ನಾವು ಅಲ್ಲಿ ಕಾರ್ಯಕ್ರಮಗಳನ್ನ ಮಾಡೋದ್ರಿಂದ ಆ ವಿದ್ಯಾರ್ಥಿಗಳು ಕೂಡ ಬಂದು ಅಲ್ಲಿ ಸಂಗೀತ ಕಲ್ತ್ಕೊಳ್ತಾ ಇರ್ತಕ್ಕಂಥ ಅಂಧ ಮಕ್ಕಳು ಇದ್ದಾರೆ. ಅವರು ಬಂದು ನಮ್ಮ ಸಂಗೀತ ಕಚೇರಿಗಳನ್ನ ಕೇಳಿ ಅವರು ಆ ಸಂಗೀತವನ್ನು ಹೆಚ್ಚಾಗಿ ಅನುಭವಿಸೋದಕ್ಕೆ ಅವಕಾಶ ಆಗ್ತಾ ಇದೆ. ಜೊತೆಗೆ ನಾವು ಆ ಪಾಠಶಾಲೆಗೆ ವರ್ಷಕ್ಕೊಂದು ಬಾರಿ ಬಾಡಿಗೆ ಅನ್ನೋ ಹೆಸರಿನಲ್ಲಿ ನಾವು ನಮ್ಮ ಕೈಲಿ ಸಾಧ್ಯವಾದಷ್ಟು ಹಣವನ್ನು ನಾವು ಕೊಡ್ತಾ ಇದ್ವಿ. ಅದು ಕೂಡ ಅವರಿಗೆ ಅವಶ್ಯಕ. ಅಂತ ಒಂದು ಸ್ಕೂಲ್ ನಡೆಸಬೇಕಾದ್ರೆ ಬೇಕಾದಷ್ಟು ಹಣದ ಅವಶ್ಯಕತೆ ಇರುತ್ತೆ. ನಾವು ಅದನ್ನು ಕೂಡ ನಮ್ಮ ಸಂಸ್ಥೆಯಿಂದ ಮಾಡ್ತಾ ಇರೋದ್ರಿಂದ ನಮಗೊಂದು ತೃಪ್ತಿ ಬಂದಿದೆ. ಈ ಒಂದು ಸಮಾಜ ಸೇವೆ ಮಾಡೋದಕ್ಕೆ ಅವಕಾಶ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಬೇರೆ ಬೇರೆ ಏನಾದ್ರು ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಅನ್ಕೊಂಡಿದ್ದಾರೆ ಇವತ್ತು ಬಡತನ ರೇಖೆಯಿಂದ ಕೆಳಗಡೆ ಇರುವಂಥ ಜನಗಳಿಗೆ ಮುಂದೆ ಏನಾದರೂ ಆರೋಗ್ಯ ಶಿಬಿರಗಳು ಇಂಥ ಕಾರ್ಯಕ್ರಮಗಳು ಹಮ್ಮಿಕೋಬೇಕು ಅನ್ನೋ ಒಂದು ಉದ್ದೇಶಗಳು ಏನಾರು ಇದೆಯಾ? ಉದ್ದೇಶದಲ್ಲಿ ನಾವು ಸಂಗೀತದ ಮೂಲಕವೇ ಸಾಧ್ಯವಾದಷ್ಟು ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ. ಅಂದರೆ ಇವಾಗ ದಲಿತ ಮಕ್ಕಳುಗಳು ಇದ್ದಾರೆ ಅಂತ ಹೇಳಿದ್ರೆ ಅವರುಗಳಿಗೆ ಈ ಥರ ಸಂಗೀತವನ್ನು ಕಲಿಯೋದಕ್ಕೆ ಅವಕಾಶನೇ ಇರೋದಿಲ್ಲ, ಅಥವಾ ಕೇಳೋದಕ್ಕೆ ಕೂಡ ಅವಕಾಶ ಇರೋದಿಲ್ಲ. ಪ್ರಾಯಶಃ ನಾವು ಅಲ್ಲಿ ಹೋಗಿ ಅವರು ಅಂತ ಇರ್ತಕ್ಕಂಥ ಒಂದು ಏರಿಯಾಗಳಲ್ಲಿ ನಾವು ಅಲ್ಲಿ ಹೋಗಿ ಒಂದು ಸಂಗೀತ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿದರೆ ಅವರಿಗೆ ಬಹಳ ತೃಪ್ತಿ ಉಂಟಾಗುತ್ತೆ. ಸೊ ಈ ಥರ ಕಾರ್ಯಕ್ರಮಗಳನ್ನು ಮುಂದೆ ಮಾಡಬೇಕು ಅಂತಾನೂ ಆಸೆ ಇದೆ. ಸರ್, ಆಗಲೇ ಆರಂಭದಲ್ಲಿ ಒಂದು ಮಾತು ಹೇಳಿದ್ರಿ, ನಾನು ಈ ಒಂದು ಕಲ್ಚರಲ್ ಅಕಾಡೆಮಿಗೆ ಬಂದಿದ್ದು ಮೈಕೋ ಕಾರ್ಖಾನೆಯಲ್ಲಿ ನಿವೃತ್ತಿ ಹೊಂದಿದ ನಂತರ ಅಂತ ಹೇಳಿದ್ರಿ. ಅವತ್ತಿಂದ ಕಾರ್ಯಕ್ರಮ ಮಾಡ್ತಾ ಬಂದಿದ್ದೀರಾ. ಹಾಗೆಲ್ಲ ನೀವೆಲ್ಲ ಹಿರಿಯರೆಲ್ಲ ಸೇರಿಕೊಂಡು ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನೋ ಉದ್ದೇಶ ಇತ್ತು. ಇದನ್ನು ಮುಂದುವರಿಸ್ಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಯುವಕರು ಯಾವ ರೀತಿ ಸಹಕಾರ ನೀಡ್ತಾ ಇದ್ದಾರೆ? ಇದು ಒಂದು ರೀತಿಯಲ್ಲಿ ನಮಗೆ ಯುವಕರು ಸಂಗೀತವನ್ನು ಕಲಿತಾ ಇದ್ದಾರೆ, ಸಂಗೀತ ಕಚೇರಿಗಳನ್ನ ಮಾಡ್ತಾ ಇದ್ದಾರೆ. ಆದರೆ ಸಂಸ್ಥೆಗಳನ್ನ ನಡೆಸೋದಕ್ಕೆ ಸ್ವಲ್ಪ ಮುಂದೆ ಬರೋದು ಸ್ವಲ್ಪ ಇನ್ನೂ ಹಿಂಜರಿತಾ ಇದ್ದಾರೆ ಜನ. ಯಾಕೆಂದರೆ ಇದು ಜವಾಬ್ದಾರಿಯುತವಾದ ಕೆಲಸ. ನಾವೇನೋ ಈಗ 16 ವರ್ಷದಿಂದ ಬೆಳೆಸ್ಕೊಂಡು ಬಂದಿದ್ದೀವಿ, ಈಗ ಒಂಥರ ನಮಗೆ ಅದು ಶಿಸ್ತು ಬಂದ್ಬಿಟ್ಟಿದೆ. ಆದರೆ ಯುವಕರು ಅವರು ಆಗಲೇ ಅವ್ರ ಕೆಲಸ ಕಾರ್ಯಗಳಲ್ಲಿದ್ದಾರೆ, ಸಂಗೀತವನ್ನು ಕಲಿತಾ ಇದ್ದಾರೆ. ಇದ್ರ ಜೊತೆಗೆ ಇದನ್ನು ಸೇರಿಸ್ಕೊಂಡ್ರೆ ಎಲ್ಲಪ್ಪ ನಮಗೆ ಪುರ್ಸೊತ್ತಾಗೋದಿಲ್ಲ ಅನ್ನೋ ಒಂದು ಭಾವನೆ ಇದೆ. ಆದರೆ ನಾವು ಕೆಲವು ಯುವಕರುಗಳನ್ನ ತೊಗೊಂಡು ಬಂದು ಅವರಿಗೆ ಈ ಸಂಯೋಜನೆ ಸಂಘಟನೆಗಳನ್ನ ಹೇಗೆ ಮಾಡಬೇಕು ಅನ್ನೋದನ್ನ ಹೇಳ್ಕೊಟ್ಟು ಮಾಡಿಸ್ಬೇಕು ಅಂತ ಹೇಳಿ. ಸರ್, ಹಾಗೆ ನಿಮ್ಮ ಪತ್ನಿಯವರು ಕೂಡ ಗಾಯಕರು, ಅವರು ಕೂಡ ವಿಶೇಷವಾದ ಕಾರ್ಯಕ್ರಮ ಭಾಗವಹಿಸ್ತಾ ಇದ್ದಾರೆ. ಅವ್ರದ್ದು ಒಂದು ಲೇಡೀಸ್ ಕ್ಲಬ್ ಅಂತ ಮಾಡ್ಕೊಂಡು ಅವರು ಗ್ರೂಪ್ ಸಿಂಗಿಂಗ್ ಎಲ್ಲ ಇಟ್ಕೊಂಡಿದ್ದಾರೆ. ಅವರು ಸ್ವತಃ ಅವರು ದೇವರ ನಾಮಗಳನ್ನ, ಸುಗಮ ಸಂಗೀತಗಳನ್ನ ಹಾಡ್ತಾರೆ. ಬೇರೆ ದೊಡ್ಡ ದೊಡ್ಡ ಜಾಗಗಳಲ್ಲಿ ಯಾವ್ದಾದ್ರು ಸಮಾರಂಭಗಳಾದಾಗ ಇವರೆಲ್ಲ ಗುಂಪಿನ ಇವರ ಸಂಘದವರೆಲ್ಲ ಹೋಗಿ ಹಾಡುಗಳನ್ನ ಹಾಡೋದು. ಈ ಬೆಂಗಳೂರು ಹಬ್ಬದೊಳಗೆ ಅವ್ರಿಗೆ ಒಳ್ಳೆ ಅವಕಾಶ ಸಿಕ್ಕಿತ್ತು. 5-6 ದಿವಸ ಎಲ್ಲ ದೊಡ್ಡ ದೊಡ್ಡ ಪಾರ್ಕ್ಗಳಲ್ಲಿ ಸಾಯಂಕಾಲ 2-2 ಗಂಟೆ ಹೊತ್ತು ಹೋಗಿ ಹಾಡಿ ಬಂದು ಮಾಡ್ತಾ ಇದ್ರು. ಹಾಗೆ ಅವರುಗಳನ್ನು ಬಹಳ ಸಂಗೀತದ ಉತ್ಸಾಹ ಇದೆ. ನಿಮ್ಮಲ್ಲಿ ಕೇಳುವಂಥದ್ದು ಮತ್ತೆ ಅವರು ಆಡುವಂಥದ್ದು ಎರಡೂ ಕೂಡ ಒಂದು ವಿಶೇಷವಾದಂತಹ ಬಂದಿದೆ ಸಹಕಾರ ಅಂತ ಹೇಳ್ಬೋದು. ಮತ್ತೆ ಸಚಿವ ಜೊತೆ ಏನೆಲ್ಲ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೀರಾ? ಈ ಒಂದು ಕಾರ್ಯಕ್ರಮ ಮುಂದೆ ಏನೆಲ್ಲ ಯೋಜನೆಗಳು ಇಟ್ಕೊಂಡಿದ್ರ ತಾವು? ತಮ್ಮ ಸಂಸ್ಥೆ ಇರ್ಬೋದು, ತಾವು ಕೂಡ ಇರಬಹುದು. ಅದೇ ಆಗಲೇ ಹೇಳಿದ ಹಾಗೆ ನಾವು ಇನ್ನೂ ಈಗಾಗಲೇ ನಾವು ವೈಶಿಷ್ಟ್ಯಪೂರ್ಣವಾದ ಸಂಗೀತ ಕಚೇರಿಗಳನ್ನ ನಡೆಸ್ತಾ ಇದ್ದೀವಿ. ಇದರೊಳಗೆ ಇವಾಗ ಕನ್ನಡ ಸಂಗೀತ ವಿಭಾಗದಲ್ಲಿ ಒಂದು ರಾಗಂ ತಾನಂ ಪಲ್ಲವಿ ಅಂತ ಇದೆ. ಅದು ಮುಖ್ಯವಾದ
ಭಾಗ ಸಂಗೀತದಲ್ಲಿ. ಆದರೆ ಈಗಿನ ಕಾಲಾವಕಾಶ ಕಮ್ಮಿ ಆಗ್ತಾ ಬಂದಿರೋದ್ರಿಂದ ಈ ಕಾರ್ಯಕ್ರಮಗಳನ್ನು ಹೆಚ್ಚು ನಡೆಸೋದಕ್ಕೆ ಅವಕಾಶ ಆಗ್ತಾ ಇಲ್ಲ. ಎಷ್ಟೋ ಜನ ಕಲಾವಿದರುಗಳು ಕೂಡ ಇದಕ್ಕೆ ಇಂಟ್ರೆಸ್ಟ್ ತೊಗೊಳ್ತಾ ಇಲ್ಲ. ಆದರೆ ನಾವು ಈ ರಾಗಂ ತಾನಂ ಪಲ್ಲವಿ ಕಾರ್ಯಕ್ರಮನೇ ಇರ್ತಕ್ಕಂಥ ಒಂದೊಂದು ಕಾರ್ಯಕ್ರಮ, ಅಂದರೆ 2 hours ಬರೀ ಅದೇ ಕಾರ್ಯಕ್ರಮ ಮಾಡಬೇಕು. ಅಂದು ದೊಡ್ಡ ದೊಡ್ಡ ಸಂಗೀತ ವಿದ್ವಾಂಸರುಗಳಿಂದ ಕರೆಸಿ ಸಂಗೀತದ ಬಗ್ಗೆ ಉಪನ್ಯಾಸಗಳು ಮಾಡಿಸೋದು. ಹೀಗೆ ನಾವು ಇವಾಗ ಏಪ್ರಿಲ್ ತಿಂಗಳಲ್ಲಿ ನಮ್ಮ ಶತಾವಧಾನಿ ಗಣೇಶ್ ಅವರಿಂದ ಒಂದು ಕಾರ್ಯಕ್ರಮದ ಅರೇಂಜ್ ಮಾಡಿದ್ವಿ. ಹೋದ ವರ್ಷ ಒಂದು ರಾಗಂ ತಾನಂ ಪಲ್ಲವಿ ಕಾರ್ಯಕ್ರಮ ಮಾಡಿದ್ವಿ. ಇದು ಪ್ರತಿ ವರ್ಷ ಒಂದೊಂದು 2 ಅಥವಾ 3 ತಿಂಗಳಿಗೆ ಒಂದೊಂದು ವಿಶಿಷ್ಟವಾದ ಕಾರ್ಯಕ್ರಮ ಮಾಡಬೇಕು ಅಂತ ಇದ್ವಿ. ಅಂದರೆ ನಾವು 12 ತಿಂಗಳು ಮಾಡೋ ಕಾರ್ಯಕ್ರಮದ ಜೊತೆಗೆ ಪ್ರತಿ 3 ತಿಂಗಳಲ್ಲಿ ಒಂದು ವೈಶಿಷ್ಟ್ಯಪೂರ್ಣವಾದ ಕಾರ್ಯಕ್ರಮ ನಡೆಸಬೇಕು ಅಂತ ಹೇಳಿ ಉದ್ದೇಶ ಇದೆ. ಈ ಬಗ್ಗೆ ನಾವು ಆಗಲೇ ಪ್ರಯತ್ನಗಳು ನಡೀತಾ ಇದೆ. ಸರ್, ಇಲ್ಲಿ ಕಾರ್ಯಕ್ರಮಕ್ಕೆ ಬಂದು ತಾವು ಏನು ಉತ್ಸಾಹದಿಂದ ಅವತ್ತಿಂದ ಈ ಒಂದು ಸಂಗೀತ ಮತ್ತು ನೃತ್ಯ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಾಗೆ ಏನೆಲ್ಲ ಕಾರ್ಯಕ್ರಮ ಸಂಯೋಜನೆ ಮಾಡಿದ್ರಿ, ಮತ್ತು ಸಂಘಟಕರಾಗಿ ಮತ್ತು ಅಭಿನಯ ಎಲ್ಲ ವಿಷಯಗಳ ಬಗ್ಗೆ ಸುಲಲಿತವಾಗಿ ವಿಶೇಷವಾಗಿ ಮಾತಾಡ್ತಾ ಬಂದ್ರಿ. ಇನ್ನು ಮತ್ತೆ ಕೆಲವಾರು ಯೋಜನೆಗಳನ್ನು ಕೂಡ ಇಟ್ಕೊಂಡಿದ್ದೀವಿ ಈ ಸಂಗೀತಕ್ಕೆ ಸಂಬಂಧಪಟ್ಟಾಗೆ ಅಂತ ಹೇಳಿದರೆ, ಆ ಎಲ್ಲ ಯೋಜನೆಗಳು ಮುಂದೆ ಕಾರ್ಯಕ್ರಮಕ್ಕೆ ಬರಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ ಈ ಬೆಳಗು ಕಾರ್ಯಕ್ರಮಕ್ಕೆ ಬಂದು ತಮ್ಮ ಹಲವಾರು ವೃತ್ತಿ ಬದುಕಿನ ಮತ್ತು ಪ್ರವೃತ್ತಿ ಬದುಕಿನ ಅನುಭವಗಳನ್ನು ನಮ್ಮೆಲ್ಲ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ನಮ್ಮೆಲ್ಲ ವೀಕ್ಷಕರ ಪರವಾಗಿ ಜೊತೆಗೆ ದೂರದರ್ಶನದ ಪರವಾಗಿ ತಮಗೆ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೀವಿ. ನಮಸ್ಕಾರ. ತಮಗೂ ನಮ್ಮ ಈ ಒಂದು ಅವಕಾಶವನ್ನು ನನಗೆ ಮಾಡಿಕೊಟ್ಟಂಥ ದೂರದರ್ಶನದ ಚಂದನ ವಾಹಿನಿಯವರಿಗೆ ಮತ್ತು ಅವರ ಸಿಬ್ಬಂದಿಯವರಿಗೆ ಮತ್ತು ತಮಗೆ ಮತ್ತು ಇಷ್ಟು ಹೊತ್ತು ಇದನ್ನು ಸಹನೆಯಿಂದ ಕೇಳಿದಂಥ ವೀಕ್ಷಕರಿಗೂ ಕೂಡ ನನ್ನ ಧನ್ಯವಾದಗಳನ್ನ ಮತ್ತು ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆತ್ಮೀಯ